ಭಕ್ತಿ ಭಾಂಡಾರಿ ಬಸವಣ್ಣನವರ ದಿವ್ಯ ಚರಣಗಳಿಗೆ ಭಕ್ತಿಯಿಂದ ನಮಿಸಿ, ಎಲ್ಲ ಶಿವಶರಣರ ಮಹಾತ್ಮರ ದಿವ್ಯ ಪಾದಾರವಿಂದಗಳಿಗೆ ಭಕ್ತಿಯಿಂದ ಹಣೆಮಣೆದು, ಬೀಳೂರಿನ ಗ್ರಾಮ ದೈವ, ಎಲ್ಲರ ಶ್ರದ್ಧೆಯ ಕೇಂದ್ರ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ವಂದಿಸಿ, ನಮ್ಮೆಲ್ಲರ ಆರಾಧ್ಯರು, ಶ್ರೇಷ್ಠ ತಪಸ್ವಿಗಳು, ಮಹಾಪವಾಡ ಪುರುಷರಾದಂತಹ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೆ ಭಕ್ತಿಯಿಂದ ವಂದಿಸಿ, ಪರಮ ಪೂಜ್ಯರು, ಮಹಾತಪೋನಿಧಿಗಳು, ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೂ ಭಕ್ತಿಯಿಂದ ನಮಿಸಿ, ಅನುಭಾವ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿದ ಹಿರಿಯರು, ಮಾತೃ ಹೃದಯಗಳು, ಶಿವಜ್ಞಾನ ಸಂಪನ್ನರಾದ ಪರಮ ಪೂಜ್ಯ ಶ್ರೀ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರ ಚರಣಗಳಿಗೆ ವಂದಿಸಿ, ತಮ್ಮ ಗಾನಸುಧೆಯ ಮೂಲಕ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂತಹ ಶ್ರೀ ಸಿದ್ಧಾರೂಢ ಅವರಳ್ಳಿಯವರಲ್ಲಿಯೂ, ತಬಲಾ ವಾದಕರಲ್ಲಿಯೂ ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಮನುಷ್ಯನ ಆಯುಷ್ಯ 100 ವರ್ಷ. ಆ ಆಯುಷ್ಯವನ್ನು ನಾವು ಯಾವ ರೀತಿಯಾಗಿ ಬೇಕಾದರೂ ಬಳಸಬಹುದು. ಆಯುಷ್ಯ ಅನ್ನೋದೇ ಶ್ರೇಷ್ಠ ಸಂಪತ್ತು. ಯಾವ ಮನುಷ್ಯ ತನ್ನ ಆಯುಷ್ಯ ಅನ್ನುವ ಸಂಪತ್ತನ್ನು ಪರಮಾತ್ಮನ ಚಿಂತನೆಗಾಗಿ ವಿನಿಯೋಗ ಮಾಡ್ತಾನ, ಅಂತಹ ಮನುಷ್ಯ ಮಹಾತ್ಮನಾಗ್ತಾನೆ. ಯಾವ ಮನುಷ್ಯ ಸಾಮಾನ್ಯ ವಿಷಯ ವಸ್ತುಗಳಿಗಾಗಿ ತನ್ನ ಆಯುಷ್ಯವನ್ನು ಕಳೀತಾನ, ಅಂಥವನು ಸಾಮಾನ್ಯ ಮನುಷ್ಯನಾಗಿಯೇ ದೇಹ ಬಿಡ್ತಾನೆ. ನಾವೆಲ್ಲರೂ ಮಹಾತ್ಮರಾಗಬೇಕು ಅನ್ನೋದೇ ಎಲ್ಲ ಶಿವಶರಣರ ಇಚ್ಛೆ. ಮಹಾತ್ಮರು ಅಂದ್ರೆ ಬಹಳಷ್ಟು ದೊಡ್ಡವರು, ವಿಶಾಲ ಮನಸ್ಸಿನವರೇ ಶರಣರು, ಸಂತರು. ಅವರ ಮನಸ್ಸಿನಲ್ಲಿ ಪರಮಾತ್ಮನೇ ಅಡಿಗೆ ಹೋಗ್ತಾನೆ, ಅಷ್ಟು ದೊಡ್ಡವರು ಅವರು. ನಮ್ಮ ಮನಸ್ಸು ಬಹಳಷ್ಟು ಸಣ್ಣ ಅದಾವು, ಹೀಗಾಗಿ ಇನ್ನೊಬ್ಬರಿಗೆ ಆ ಮನಸ್ಸಿನಲ್ಲಿ ಜಾಗ ಇಲ್ಲ. ನಾವು ಈ ಸಣ್ಣ ಮನಸ್ಸಿನಿಂದ ಅನಂತವಾದಂತಹ ವಿಶಾಲವಾದಂತಹ ಮನಸ್ಸಿನವರಾಗಬೇಕು, ಅದುವೇ ಸಾಧನೆ. ಎಲ್ಲ ಶಿವಶರಣರು ಮಾಡಿದಂತಹ ಸಾಧನೆ ಇದು. ಮನಸ್ಸೇನಾಗಬೇಕು ಅಂದರೆ ವಿಶಾಲ ಆಗಬೇಕು. ಬರೇ ನಮ್ಮ ಮನೆಗಷ್ಟೇ ಸೀಮಿತವಾಗಬಾರದು ಮನಸ್ಸು, ಊರಿಗಷ್ಟೇ ಸೀಮಿತವಾಗಬಾರದು. ಬರೀ ಒಂದು ಭಾಷೆಯಾಗಲಿ, ಒಂದು ದೇಶವಾಗಲಿ, ಒಂದು ರಾಜ್ಯವಾಗಲಿ, ಮತ ಸಂಪ್ರದಾಯ ಇವುಗಳಿಗೆ ಅಂಟಿಕೊಂಡು ಕೂಡುವಂಥವನು ದೊಡ್ಡವನಾಗುವುದಿಲ್ಲ. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರು. ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಅಂತ ಯಾರು ಬಯಸ್ತಾರಲ್ಲ
ಅಂಥವ್ರು ಏನಾಗ್ತಾರೆ? ಶರಣರು, ಮಹಾತ್ಮರಾಗ್ತಾರೆ. ಮನುಷ್ಯ ತನ್ನ ಜೀವನದಲ್ಲಿ ಇದನ್ನು ಸಾಧಿಸಬೇಕಾಗುತ್ತದೆ. ಇದೇನು ಹಾಗೇ ಬರುವಂಥದ್ದಲ್ಲ. ನಾವು ಶರೀರದಿಂದ ಬಹಳ ಸಣ್ಣವರು, ಆದರೆ ನಮ್ಮ ಮನಸ್ಸು ಆಕಾಶದಷ್ಟು ವಿಶಾಲವಾಗಿರಬೇಕು, ಅನಂತವಾಗಿರಬೇಕು. ಅಂತಹ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಮನುಷ್ಯ ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಬೇಕಾಗುತ್ತದೆ. ತನಗ ಎಲ್ಲಿ ತೋಚ್ತದನೋ ಆ ರೀತಿಯಾಗಿ ಮನಸ್ಸು ಚಂಚಲ ಆಗ್ತಾ ಹೋಯಿತು ಅಂದ್ರೆ ಒಬ್ಬ ಮನುಷ್ಯ ಸಂತನಾಗುವುದಿಲ್ಲ. ಮನುಷ್ಯ ಮಹಾತ್ಮನಾಗಬೇಕಾದ್ರೆ ಅವ ಮೊದಲು ಮನಸ್ಸಿನ ಮೇಲೆ ಹಿಡ್ತಾ ಇರಬೇಕು. ಅವನಿಗೆ ಏಕಾಗ್ರತೆಯನ್ನು ಸಾಧಿಸಬೇಕಾಗುತ್ತದೆ. ಏಕಾಗ್ರ ಅಂದರೆ ಏನು? ಏಕ ಅಗ್ರ, ಒಂದೇ ತುದಿ, ಒಂದು ದಿಕ್ಕಿನ ಕಡೆಗೆ ನಮ್ಮ ಮನಸ್ಸು ಹರಿತಾ ಇರಬೇಕು. ಅವಾಗ ಏನಾಗುತ್ತದಂದ್ರೆ ನಮಗೆ ಅಸಾಧ್ಯವಾದದ್ದು ಯಾವುದು ಉಳಿಯೋದಿಲ್ಲ ಜಗತ್ತಿನಲ್ಲಿ. ಈಗ ಒಂದು ಅಭ್ಯಾಸ ಮಾಡುವಂಥ ಒಬ್ಬ ವಿದ್ಯಾರ್ಥಿ, ಅವ ಕೈಯಲ್ಲಿ ಪುಸ್ತಕ ಹಿಡ್ದಾನ, ಅವನ ಲಕ್ಷ್ಯ ಟಿ ವಿ ನೋಡೋದಕ್ಕೆ ಕಡೆಗೆ ಇತ್ತು ಅಂದ್ರೆ, ಅಥವಾ ಊಟ ಮಾಡೋದ್ರ ಕಡೆಗಿತ್ತು ಅಂದ್ರೆ, ಅಥವಾ ಆಟ ಆಡೋದ್ರ ಕಡೆಗಿತ್ತು ಅಂದ್ರೆ ಅಭ್ಯಾಸ ಸರಿಯಾಗಿ ಆಗೋದಿಲ್ಲ. ಹುಡುಗ ಕೈಯಾಗ ಪುಸ್ತಕವನ್ನು ಹಿಡ್ದದ, ಆದ್ರೆ ಅವ 4 ತಾಸಲ್ಲ 8 ತಾಸು ಓದಿದರೂ ಕೂಡ ಅದು ವಿದ್ಯಾ ತಲೆಗೆ ಹತ್ತುವುದಿಲ್ಲ. ಯಾಕೆ ಅಂದ್ರೆ ಆ ಹುಡುಗನ ಮನಸ್ಸು ಹೊಯ್ದಾಡ್ತಾ ಅದ, ಚಂಚಲವಾಗ್ಯದ, ಅನೇಕ ದಿಕ್ಕಿನ ಕಡೆಗೆ ಹರಿದು ಹೋಗ್ತಾ ಅದ. ಒಬ್ಬ ಏನೂ ಇರಲಾರದಂಥ ಒಂದು ಶಾಲೆಗೆ ಹೋಗುವ ಹುಡುಗನ ಮನಸ್ಸೇ ಇಷ್ಟು ಹೊಯ್ದಾಡ್ತಾ ಇರುವಾಗ ಮಹಾಪ್ರಪಂಚ ರೂಪಿಯಾದಂತಹ ಕೆಸರಿನಲ್ಲಿ ಬಿದ್ದಂತಹ ಮನುಷ್ಯನ ಮನಸ್ಸು ಎಷ್ಟು ಹೊಯ್ದಾಡಬಾರದು. ಅದಕ್ಕೆ ನಾವು ಮಾಡುವಂಥ ಕೆಲಸಗಳು ಯಾವ ಸರಿಯಾಗಿ ಆಗೋದಿಲ್ಲ. ಯಾವ ಕಡೆಯರೇ ಮನಸ್ಸಿಟ್ಟು ರೊಟ್ಟಿ ಬಡದ್ರ ಅದು ದಪ್ಪರೆ ಆಕತಿ, ಇರಲಿಲ್ಲ ಅಂದ್ರೆ ಯಾವುದರೇ ಆಕಾರ ತಾಳ್ತದೆ. ನೀವು ತವೆ ಮೇಲೆ ಹಾಕಿದ್ರಿ ಅಂದ್ರೆ ನಿಮ್ಮ ಮನಸ್ಸು ತವರು ಮನೆ ಕಡೆಗಿತ್ತು ಅಂದ್ರೆ ಇಲ್ಲಿ ಹೊತ್ತೈತಿ ರೊಟ್ಟಿ. ನೀವು ಒಕ್ಕಲ್ತನ ಮಾಡುವಂಥವ್ರು ಮುಂದೇನು ಮಾಡೋದಪ್ಪ ಅಂತ ವಿಚಾರ ಮಾಡ್ಕೋತ ನೀರು ಬಿಡ್ತೀರಿ ಹೊಲಕ್ಕೆ. ಅದು ನಿಮ್ಮ ಹೊಲ ತುಂಬಿ ಮುಂದಿನ ಹೊಲ ತುಂಬಿ ಹಳ್ಳಕ್ಕೆ ಹೋಗ್ತೈತಿ ನೀರು. ಅಂದ್ರೆ ಆ ಕಡೆ ಲಕ್ಷ್ಯ ಇಲ್ಲ ಅಂತ. ಈ ಜಗತ್ತಿನಲ್ಲಿ ದೇವರು ನಮಗೆ ಏನೂ ಕೊಟ್ಟಿಲ್ಲ ಅಂತಲ್ಲ, ಎಲ್ಲವನ್ನೂ ಕೊಟ್ಟಾನ ದೇವರು. ಯಾವ ರೂಪದಲ್ಲಿ ಕೊಟ್ಟಾನ ಅಂದ್ರೆ ಮನಸ್ಸಿನ ರೂಪದಲ್ಲಿ ಎಲ್ಲವನ್ನು ಕೊಟ್ಟ. ಮನಸ್ಸು ಅಂದರೆ ಏನದು? ಅದ್ವಿತೀಯ ಶಕ್ತಿಯ ಕೇಂದ್ರ. ಅನೇಕ ಅತ್ಯದ್ಭುತಗಳನ್ನು ಮನಸ್ಸಿನ ಆಳದಲ್ಲಿ ಹುದುಗಿಸಿ ಪರಮಾತ್ಮ ನಮ್ಮನ್ನು ಹುಟ್ಟಿಸಿದ. ಹೀಗಾಗಿಯೇ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಾಗಿದ್ರೆ ಮೊದಲ ಮನಸ್ಸನ್ನು ಸರಿಯಾಗಿ ತರಬೇತಿಗೊಳಿಸಬೇಕಾಗ್ತದೆ. ಯಾವ ಮನುಷ್ಯ ಮನಸ್ಸನ್ನುವಂಥ ಕುದುರೆಯನ್ನು ಪಳಗಿಸಾನಲ್ಲ, ಅವನು ಇಡೀ ಜಗತ್ತನ್ನೇ ಗೆದ್ದು ಬಿಡಬಹುದು. ಅಷ್ಟು ಸಾಮರ್ಥ್ಯ ಮನಸ್ಸಿನಲ್ಲಿ ಅದ. ಯುದ್ಧದ ಮಾಡುವಾಗಲೂ ಕೂಡ ಹೊರಗಿನ ಯುದ್ಧದಲ್ಲಿ ಗೆಲ್ಲೋದಕ್ಕಿಂತಲೂ ಮೊದಲು ಅವನು ತನ್ನ ಮನಸ್ಸಿನ ಯುದ್ಧದಲ್ಲಿ ಗೆಲ್ಲಬೇಕಾಗ್ತದೆ. ಒಬ್ಬ ಮನುಷ್ಯ ಹೊರಗೆ ಸೋಲುವುದಕ್ಕಿಂತಲೂ ಮೊದಲು ತನ್ನ ಮನಸ್ಸಿನೊಳಗೆ ಸೋತಿರ್ತಾನೆ. ರೊಕ್ಕಕ್ಕೆ ಸೋಲುವಂಥ ಮನುಷ್ಯ ಒಳಗ ಸೋತಿರ್ತಾನೆ. ಯಾವ ಮನುಷ್ಯ ಒಳಗೆ ಸೋಲ್ತಾನಲ್ಲ ಅವನು ಈ ಜಗತ್ತಿನಲ್ಲಿ ಗೆಲ್ಲಲಿಕ್ಕಾಗುವುದಿಲ್ಲ.
ನಾವೆಲ್ಲ ಯಾಕಿಷ್ಟು ಸಣ್ಣವರಾಗಿ ಕುಂತಿದ್ದೀವಿ ಅಂದ್ರೆ ನಾವು ಇಷ್ಟ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ. ಎಷ್ಟು? 4 ಗೋಡೆಯ ಮಧ್ಯದಲ್ಲಿ ಇರೋವರು ಅಷ್ಟ. ನಮ್ಮ ಸಾಮರ್ಥ್ಯ ಎಷ್ಟಪ್ಪ? ಇಲ್ಲೇ ಬೀಳೂರಾಗಷ್ಟು ತಿರುಗಾಡೋದು, ಅದ ಒಂದು ತೋಟ, ಅವ ಒಂದೆರಡು ಮಕ್ಕಳು, ಅದೇ ಪ್ರಪಂಚ. ಇಷ್ಟೇ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ ನಾವು. ಇಷ್ಟ ಅಂತ ತಿಳ್ಕೊಂಡ ಬಳಿಕ ನಮ್ಮ 100 ವರ್ಷದ ಆಯುಷ್ಯ ಎಲ್ಲ ಬರೀ ಇಷ್ಟರ ಸಲುವಾಗಿ ಖರ್ಚಾಗಿ ಹೋಗ್ತದೆ. ಆದರೆ ಸ್ವಲ್ಪ ವಿಶಾಲವಾಗಿ ವಿಚಾರ ಮಾಡಿ ನೋಡಿದಾಗ ನಮ್ಮ ಮನಸ್ಸಿನಲ್ಲಿರುವಂಥ ಶಕ್ತಿ ಅಂಥದ್ದು ಅಂದ್ರೆ 2000 ವರ್ಷಗಳ ಹಿಂದೆ ಭಗವಾನ ಬುದ್ಧನನ್ನು ತಯಾರು ಮಾಡಿದಂಥ ಮನಸ್ಸು ನಮ್ಮ ಒಳಗದ. 800 ವರ್ಷಗಳ ಹಿಂದೆ ಶಂಕರಾಚಾರ್ಯರನ್ನು ತಯಾರು ಮಾಡಿದಂಥ ಮನಸ್ಸು ನಮ್ಮೊಳಗೆ ಅಡಗ್ಯದ. ಅಷ್ಟೇ ಅಲ್ಲದೆ ಇಲ್ಲಿಯೇ ಕುಳಿತುಕೊಂಡು ಗ್ರಹ ನಕ್ಷತ್ರಗಳ ಕುರಿತಾಗಿ, ಅಖಂಡ ಬ್ರಹ್ಮಾಂಡದ ಕುರಿತಾಗಿ ಹೇಳುವಂಥ ಒಂದು ವಿದ್ಯೆ ನಮ್ಮ ಮನಸ್ಸಿನಲ್ಲಿ ಅಡಗ್ಯದ. ಭೂಮಿಯ ಗರ್ಭದಲ್ಲಿ ಏನದ, ಒಂದು ಅಣುವಿನಲ್ಲಿ ಯಾವ ಶಕ್ತಿ ಅಡಗ್ಯದ, ಒಂದು ಪರಮಾಣು ಏನು ಮಾಡಬಲ್ಲದು, ಇದೆಲ್ಲವನ್ನ ನಮ್ಮ ಮನಸ್ಸಿನೊಳಗೆ ಈ ಶಕ್ತಿ ಅಡಗ್ಯದ. ನಾವು ಅಜ್ಞಾನಿಗಳಾಗಿರುವ ಕಾರಣದಿಂದ ಏನು ತಿಳ್ಕೊಂಡಿದೀವಿ ನಾವು? ನಮ್ಮ ಕೈಯಿಂದ ಏನಾಗ್ತದ, ನಮ್ಮ ಕೈಯಿಂದ ಏನಾಗ್ತದ ಅಂತನಬಾರ್ದು, ನಮ್ಮ ಕೈಯಿಂದ ಎಲ್ಲ ಆಗ್ತದ ಅಂತನಬೇಕು. ಅವಾಗೆಲ್ಲವೂ ಆಗ್ತದೆ. ಶಕ್ತಿ ಅನ್ನೋದು ಶರೀರದಲ್ಲಿ ಸ್ವಲ್ಪ ಇರ್ತದ, ಮನಸ್ಸಿನಲ್ಲಿ ಬಹಳಷ್ಟು ಶಕ್ತಿ ಇರ್ತದೆ. ಮನಸ್ಸೇನು ಸಾಮಾನ್ಯ ಅಲ್ಲ. ಅಂತಹ ಮನಸ್ಸು ಏಕಾಗ್ರವಾಗಬೇಕು ಅಂತ ಶರಣರು ಹೇಳ್ತಾರೆ. ಎಷ್ಟು ಏಕಾಗ್ರ ಆಗಬೇಕು? ಆ ಕಡೆ ಈ ಕಡೆ ಹೋಗಬಾರದದು. ಈ ವಿಜಯಪುರದಲ್ಲಿ ಟಾಂಗಾ ಕುದುರೆಗಳಂತದಾವು. ಅವಕ್ಕೇನು ಮಾಡಿರ್ತಾರ, ಆ ಕಡೆ ಈ ಕಡೆ ನೋಡಬಾರ್ದಂತ ಕಣ್ಣಿಗೆ ಈ ಕಡೆ ಮಗ್ಗಲು ಪಟ್ಟಿ ಕಟ್ಟಿರ್ತಾರೆ. ಹಂಗ ನಾವು ಕೂಡ ಸಾಧನೆಯನ್ನ ಮಾಡುವಾಗ ಆ ಕಡೆ ಈ ಕಡೆ ನೋಡ್ಲಕ್ಕೆ ಹೋಗಬಾರದು, ನೇರವಾಗಿ ದೇವರತ್ತ ಗುರುಗಳತ್ತ ನೋಡಿದಿವಿ ಅಂದ ಮುಕ್ತರಾಗಿ ಹೋಗ್ತೀವಿ. ನಾವು ಯಾವ ಕಡೆಗೆ ನೋಡ್ತೀವಿ? ನಮ್ಮ ಮನೆ ಕಡೆ ನೋಡಿದ್ದೇ ಕಡಿಮೆ. ನಾವು ಬರೇ ಮಗ್ಗಲ ಮನೆನ ನೋಡೋದು. ಅವ್ರು ಏನತ್ತಾರ ಅನ್ನೋದು ಕೇಳ್ಕೊಂಡು ಇವ್ರು ಮನ್ಯಾಗ ಅಡಿಗೆ ಮಾಡ್ತಾರೆ. ಅವ್ರು ಇಡ್ಲಿ ಮಾಡಿದ್ರೆ ನಾವು ಬೇರೆ ಮಾಡೋದು, ಅವ್ರಿಗಿಂತ ಒಟ್ಟು ಹೆಚ್ಚಾಗಬೇಕಂತ. ಹಿಂಗ ಮಂದಿ ಕಡೆ ಲಕ್ಷ್ಯ ಕೊಟ್ಟು ನಾವು ಜೀವನವನ್ನು ಕಳೀಲಿಕ್ಕೆ ಪ್ರಾರಂಭ ಮಾಡಿದರೆ ಜೀವನ ಚಲೋ ಆಗುವುದಿಲ್ಲ. ಹೀಗಾಗಿ ನಮ್ಮ ಮನಸ್ಸಿನ ಆಳದಲ್ಲಿ ಅಡಗಿರುವಂಥ ಒಂದು ಶಕ್ತಿ ವಿಕಾಸವಾಗಬೇಕಾದ್ರೆ ಅದೇನು ಸಣ್ಣ ಶಕ್ತಿ ಇಲ್ಲ. ಕಣ್ಣಿಗೆ ಕಾಣಿಸಲಾರದಂಥ ಒಂದು ಆಲದ ಬೀಜ. ಆಲದ ಬೀಜ ಕಣ್ಣಿಗೆ ಕಾಣಿಸೋದಿಲ್ಲ, ಬಹಳ ಸೂಕ್ಷ್ಮ, ಬಹಳ ಸಣ್ಣದಿರ್ತದೆ. ಆದರೆ ಅಂತಹ ಆಲದ ಬೀಜದಲ್ಲಿ ಮಹಾವೃಕ್ಷವೇ ಅಡಗಿರ್ತದ ಅಂದ ಬಳಿಕ ಈ ನಮ್ಮ ಮನಸ್ಸಿನಲ್ಲಿ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದ ದೇವರ ಅಡಿಗಾನ ಅನ್ನೋದು ನಾವು ಯಾರೂ ಮರಿಬಾರದು. ಯಾರ ಅಡಿಗಾರ ಮನಸ್ಸಿನೊಳಗ? ದೇವರು ಅಡಗಿದ್ದಾನೆ. ಅಂತಹ ಸಾಧನೆಯನ್ನು ನಮಗ ಕಲಿಸಿಕೊಡುವ ಸಲುವಾಗಿ ನಾವೆಲ್ಲರೂ ಏನಾಗಬೇಕು? ಜ್ಞಾನಿಗಳಾಗಬೇಕು. ಯಾವ ಜ್ಞಾನಿಗಳು? ಲೋಕದ ಜ್ಞಾನಿಗಳಲ್ಲ, ದೇವಜ್ಞಾನಿಗಳು, ಶಿವಜ್ಞಾನಿಗಳಾಗಬೇಕು. ನಮಗೇನು ಕಡಿಮೆ ಗೊತ್ತದಂತ ಹೀಗೇನಿಲ್ಲ. ಜಗತ್ತಿನಲ್ಲಿ ಬಹಳ ಗೊತ್ತದ ನಮಗೆಲ್ಲ. ನಾವೆಲ್ಲ ಕೂಡಿಸಿದೀವಿ ಅಂದ್ರೆ ಒಂದು ಕಾಡಿನೊಳಗೆ ಬಿಟ್ಟರು ಒಂದು ಊರು ಕಟ್ಟಷ್ಟು ಜ್ಞಾನ ನಮಗದ.
ಏನೂ ಇಲ್ಲ, ಮಡ್ಡಿಯಲ್ಲಿ ಬಿಟ್ರೂ ಒಂದು ಊರು ಕಟ್ತೀವಿ ಒಂದು ವರ್ಷದಲ್ಲಿ, ಇಷ್ಟೆಲ್ಲ ಜನ ಕೂಡಿ. ಅಷ್ಟು ಜ್ಞಾನ ಮನುಷ್ಯನಿಗದ. ಆದ್ರೆ ಈ ಜ್ಞಾನ ಇದ್ದ ಮಾತ್ರಕ್ಕೆ ಮನುಷ್ಯನ ದುಃಖ ಕಡಿಮೆ ಆಯಿತು ಅಂತಿಲ್ಲ. ಆ ದುಃಖ ಕಡಿಮೆ ಮಾಡುವಂಥ ವಿದ್ಯೆ ಯಾವುದು? ಪ್ರಪಂಚದ ತಾಪದಿಂದ ನಮ್ಮನ್ನು ಮುಕ್ತ ಮಾಡುವಂಥ ವಿದ್ಯೆ ಯಾವುದು? ಅದನ್ನು ಕುರಿತಾಗಿ ಶಿವಶರಣರು ಹೇಳ್ತಾರ, ಆ ವಿದ್ಯೆ ಅನುಭವ ವಿದ್ಯೆ. ಆ ವಿದ್ಯೆಯನ್ನು ಈ ಜಗತ್ತಿಗೆ ತಿಳಿಸಿಕೊಡುವ ಸಲುವಾಗಿ, ಆ ವಿದ್ಯೆಯನ್ನು ಪ್ರಕಾಶಪಡಿಸುವ ಸಲುವಾಗಿ, ಆ ಅಧ್ಯಾತ್ಮ ವಿದ್ಯೆಯನ್ನು ಅನಾವರಣಗೊಳಿಸುವ ಸಲುವಾಗಿ ಮಹಾತ್ಮರು ಅವತರಿಸಿದರು. ನಾವು ಎಲ್ಲ ಅವತಾರಿಗಳೇ. ಅವತಾರ ಅಂದರೆ ಏನು? ಅವತರತಿ ಇತಿ ಅವತರಃ. ಮೇಲಿನಿಂದ ಇಳಿದು ಬಂದಂಥವರೇ ಅವತಾರಿಗಳು. ಮೇಲಿನಿಂದ ಅಂದ್ರೆ ನಾವೆಲ್ಲರೂ ಮೂಲತಃ ಇರುವುದೇ ದೇವರು. ಆ ದೇವ ಸ್ವರೂಪದಿಂದ ಮರೆತು ಮಾನವರಾದಂಥವರು. ಮೂಲತಃ ನಾವು ಯಾರೂ ಮಾನವರಲ್ಲ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ಭಾಂಡ ಒಂದೇ, ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸುತ್ತಯ್ಯ. ಅರಿದೊಡೆ ಶರಣ, ಮರೆದೊಡೆ ಮಾನವ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈಗ ಊಟ ಮಾಡುವಂಥ ಕಂಚಿನ ತಾಟ್ ಮೊದಲಿದ್ದುವು. ಆ ಕಂಚಿನ ತಾಟಂದ್ರೆ ಬೇರೆ ಅಲ್ಲ, ಅದನ್ನು ಸ್ವಚ್ಛ ತೊಳೆದ ಒರೆಸಿಬಿಟ್ಟಿವಿ ಅಂದ್ರೆ ಅದರಲ್ಲೇ ಮುಖ ಕಾಣುತ್ತದೆ, ಅದಕ್ಕೆ ಕನ್ನಡಿ ಆಗ್ತದೆ. ಹಂಗ ಭಾಂಡ ಒಂದೇ, ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸುತ್ತಯ್ಯ. ಸ್ವಚ್ಛ ಮಾಡಿದೀವಿ ಅಂದ್ರೆ ಅದೇ ಕನ್ನಡಿ ಆಗ್ತದ. ಅರಿದೊಡೆ ಶರಣ, ಮರೆದೊಡೆ ಮಾನವ. ಮರ್ತೀವಿ ಅಂದ್ರೆ ಬರೇ ಬೀಳೂರವರಾಗಿ ಉಳಿತೀವಿ. ತಿಳ್ಕೊಂಡಿವಿ ಅಂದ್ರೆ ದೇವಲೋಕದವರಾಗ್ತೀವಿ, ಸಾಕ್ಷಾತ್ ಶಿವಸ್ವರೂಪಿಗಳಾಗ್ತೀವಿ. ಅಂತಹ ಶಿವಸ್ವರೂಪದ ಜ್ಞಾನವನ್ನು ನಮ್ಮೆಲ್ಲರಿಗೂ ತಿಳಿಸುವ ಸಲುವಾಗಿ ಈ ಜಗತ್ತಿಗೆ ಒಂದು ಜ್ಯೋತಿಯ ಅವತರಣ ಆಯಿತು. ಇಬ್ಬರು ದಂಪತಿಗಳಿದ್ರು, ಮುದ್ದಯ್ಯ ಮತ್ತು ಸುಗ್ಗವ್ವೆ ಅಂತ. ಇಬ್ಬರು ಬಹಳ ಧಾರ್ಮಿಕರು, ಪರಮಾತ್ಮನನ್ನ ಪೂಜೆ ಮಾಡುವಂಥವರು. ವಯಸ್ಸಾಗ್ತಾ ಹೊರಟಿತ್ತು, ಮಕ್ಕಳಾಗಿರಲಿಲ್ಲ. ಆ ಬಳಿಕ ಮಕ್ಕಳಾಗಲಾರದಂತಹ ಸಂದರ್ಭದಲ್ಲಿ ದೇವರಿಗೆ ಪೂಜಾ ಅರ್ಚನ ಎಲ್ಲ ಮಾಡಿ ಹರಕೆಯನ್ನು ಹೊತ್ತು. ಆಗ ಪರಮಾತ್ಮ ಶಿವ ಏನು ಮಾಡಿದ ಅಂದ್ರೆ, ಸಾಮಾನ್ಯ ಹುಟ್ಟುವಂತಹ ಮಕ್ಕಳನ್ನ ಇವ್ರಿಗೆ ಕೊಟ್ರೆ ಏನು ಉಪಯೋಗ ಇಲ್ಲ ಅಂತಂದವ. ಇಂಥ ಮಗನನ್ನ ಇವರಿಗೆ ಕೊಡಬೇಕು. ಆ ಮಗು ಇಂದಿಲ್ಲ ನಾಳೆ ಇಡೀ ಜಗತ್ತನ್ನು ಬೆಳಗುವಂಥವನಾಗಬೇಕು. ಮನೆ ಬೆಳಗು ಆದ್ರೆ ಅದೇನು ಬಹಳ ದೊಡ್ಡ ಕೆಲಸ ಅಲ್ಲ. ಎಲ್ಲ ಮನೆಗೆ ದೀಪ, ಎಲ್ಲ ನೀವೆಲ್ಲ ಮನೆ ದೀಪಗಳೇ. ಮನೆ ದೀಪ ಬರೇ ಮನೆಗಷ್ಟೇ ಬೆಳಕ ಕೊಡ್ತದೆ, ಇನ್ನೊಂದು ಮನೆಗೆ ಕೊಡ್ಲಕ್ಕಾಗೋದಿಲ್ಲ ಅದಕ್ಕೆ. ಆದ್ರೆ ಶರಣರು ಮಹಾತ್ಮರು ಅಂದ್ರೆ ಅವರ ದೇಹ ಬಿಟ್ಟು ಸಾವಿರಾರು ವರ್ಷ ಆಗಿ ಹೋತು, ಇಡೀ ಜಗತ್ತಿನ ಜನರಿಗೆಲ್ಲ ಬೆಳಕ ಕೊಡ್ತಾ ಇದ್ದಾರೆ. ಅವರು ಜ್ಞಾನದ ಬೆಳಕ. ಆ ಬಳಿಕ ಆ ಇಬ್ಬರೂ ದಂಪತಿಗಳು ಪೂಜೆಯನ್ನು ಮಾಡಿದರು, ದೇವರಲ್ಲಿ ಪ್ರಾರ್ಥನಾ ಮಾಡಿದರು. ಒಂದು ದಿನ ರೇವಣ ಸಿದ್ಧೇಶ್ವರರು ಅನ್ನುವಂತಹ ಮಹಾಶಿವಯೋಗಿಗಳು, ಅವರು ಒಬ್ಬ ಮಹಾರಾಣಿ ಇದ್ಲು. ಆ ಮಹಾರಾಣಿಯ ರಾಜಗುರುಗಳು. ಅವರಿಗೆ ಅನಿಸ್ತು,
ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾರೋ ಒಬ್ಬರು ಬರ್ತಾ ಇದ್ದಾರ ಅಂತ ಅನಿಸ್ತವ್ರಿಗೆ. ಅವಾಗ ಎಲ್ಲ ಬೆಳ್ಳಿಯ ಪಲ್ಲಕ್ಕಿಗಳು, ಕುದುರೆ, ಒಂಟೆ ಇವು ಎಲ್ಲವುಗಳನ್ನು ಬಿಟ್ಟು ಆಗ ನಡ್ಕೋತನ ಅವರು ಸೊನ್ನಲಾಪುರಕ್ಕೆ ಬಂದರು. ಸೊನ್ನಲ್ಲಿಗೆ ಸೊನ್ನಲಾಪುರ ಅಂತ ಕರೀತಾರ. ಸೊಲ್ಲಾಪುರ ಸಮೀಪದಲ್ಲಿರುವಂಥ ಹಳ್ಳಿ ಅದು. ಆ ಸೊನ್ನಲಾಪುರಕ್ಕೆ ನಡ್ಕೋತ ಬಂದರು. ಬಂದ ಯಾರು ಶ್ರೀಮಂತರ ಮನೆಗೆ ಹೋಗಲಿಲ್ಲ, ಸಾವುಕಾರ ಮನೆಗೆ ಹೋಗಲಿಲ್ಲ, ಗೌಡ್ರ ಮನೆಗೆ ಹೋಗಲಿಲ್ಲ. ಯಾರ ಮನೆಗೆ ಹೋದರು ಅಂದ್ರೆ ಅತ್ಯಂತ ಬಡವರಾಗಿದ್ದಂತಹ ಶಿವಭಕ್ತರಾದ ಮುದ್ದಯ್ಯ ಮತ್ತು ಸುಗ್ಗವ್ವೆಯರ ಮನೆಗೆ ಹೋದರು. ಎಲ್ಲರಿಗೂ ಆಶ್ಚರ್ಯ. ಇವರು ಮಹಾಶಿವಯೋಗಿಗಳು, ಯಾರು ಕರೆದರೂ ಕೂಡ ಬರುವಂಥವರಲ್ಲ. ತಾವಾಗಿಯೇ ಬಡವರ ಮನೆಗೆ ಭಾಗ್ಯ ಬಂದಂಗಾಯ್ತು. ಎಲ್ಲಿಂದ ಬಂದರು, ಯಾವ ಕಾರಣಕ್ಕೆ ಬಂದರು ಅಂತೆಲ್ಲರಿಗೂ ಆಶ್ಚರ್ಯ. ಅವಾಗ ಕೇಳಿದರೆ ಅವರಿಗೆ, ಈ ಮನೆಗೆ ಯಾಕೆ ಬಂದ್ರಿ? ಅವಾಗ ಮಹಾತ್ಮರು ರೇವಣ ಸಿದ್ದೇಶ್ವರರು ಹೇಳಿದರು, ಈ ಮನೆಯಲ್ಲಿ ಒಬ್ಬ ಶಿವಯೋಗಿ ಅವತರಿಸಮದನ, ಅದಕ್ಕೆ ಬಂದನಿ ಅಂತ ಹೇಳಿದರು ಅವರು. ಅಲ್ಲಿಂದ ಮನೆಗೆ ಹೋದರು. ಹೋಗಿ ಗುರುಗಳನ್ನು ಸ್ವಾಗತ ಮಾಡಿದರು, ಪೂಜೆ ಮಾಡಿಕೊಂಡ್ರು. ಅವರಿಗೆ ರೇವಣ ಸಿದ್ದೇಶ್ವರರು ಹೇಳಿದರು, ನಿಮ್ಮಲ್ಲಿ ಸಾಕ್ಷಾತ್ ಶಿವನ ಅಂಶ ಜನ್ಮ ತಾಳುವುದದ. ಅದು ಬರೇ ನಿಮ್ಮ ಮನೆಗಷ್ಟೇ ಬೆಳಕಾಗಿ ಉಳಿಯುವುದಿಲ್ಲ, ಜಗತ್ತಿಗೆ ಬೆಳಗಾಕತ್ತದ. ಇಡೀ ಜಗವನ್ನೇ ಬೆಳಗುವಂಥ ಬೆಳಕದು. ಹೀಗಾಗಿ ಅವನಿಗೆ ಸಿದ್ಧರಾಮ ಅಂತ ಹೆಸರಿಡ್ರಿ ಅಂತ ಹೇಳಿದರು. ಇಷ್ಟು ಹೇಳಿ ಅವರು ಹೊರಟು ಹೋಗಿಬಿಟ್ಟು ಆನಂತರ ಮಗು ಹುಟ್ಟಿತು. ಹುಟ್ಟಿದಾಗಲೇ ಅಂತಹ ತೇಜಸ್ಸು. ಆ ಬಳಿಕ ಕ್ರಮೇಣ ಬೆಳೀತಾ ಹೋಯಿತು ಹುಡುಗ. ಆ ಮಗುವಿಗೆ ಅವರು ಹೇಳಿದ್ರು ಗುರುಗಳು, ಏನಂತ ಹೆಸರಿಡ್ರಿ? ಸಿದ್ಧರಾಮ ಅಂತ ಹೆಸರಿಡ್ರಿ ಅಂತ ಹೇಳಿದ್ರು. ಇವರು ಮನ್ಯಾಗ ಕೇಳಬೇಕಲ್ಲ, ಮನೆ ದೇವರೊಂದಿತ್ತು ಅವ್ರದ್ದು. ಆ ಮನೆ ದೇವರ ಹೆಸರಿಟ್ರು. ಧೂಳಿಮಾ ಕಾಳಯ್ಯ ಅಂತ ಹೆಸರಿಟ್ರು. ಆಶ್ಚರ್ಯ ಅಂದ್ರ ಇವರೇನು ಮನೆ ದೇವರ ಹೆಸರು ಇಟ್ಟಿದ್ರಲ್ಲ, ಆ ಹೆಸರಲ್ಲೇ ಕರೆದ್ರ ಆ ಹುಡುಗ ಓನ ಅಂತಿರ್ಲಿಲ್ಲ. ಅದು ಯಾರ್ದೋ ಮಂದಿ ಹೆಸರು ಐತೆ ತಿಳ್ಕೊಂಡಿತ್ತ ಹುಡುಗ. ಸಿದ್ಧರಾಮ ಅಂತ ಕರೆದ್ರೆ ಓ ಅಂತ ಓಡಿ ಬರ್ತಿತ್ತು. ಇದು ಗುರುಗಳ ತ್ರಿಕಾಲ ದರ್ಶನದ ಫಲ ಇದು. ಅವ್ರು ಹೇಳಿದ್ರೆ ಮೊದಲೇ ಏನು ಹೆಸರಿಡಬೇಕು ಅಂತ. ಈಗಿನವ್ರು ಎಷ್ಟು ಚಲೋ ಚಲೋ ಹೆಸರಿಡ್ತಾರೆ. ದೇವರಿಗೆ ಸಂಬಂಧ ಇಲ್ಲ, ನಮ್ಮ ಧರ್ಮಕ್ಕೂ ಸಂಬಂಧ ಇಲ್ಲ. ಅವು 2 ಅಕ್ಷರೋ 3 ಅಕ್ಷರೋ 1 ಅಕ್ಷರೋ ಏನು ಅಜ್ಜಗಳಿಗೆ ಅಜ್ಜಿಗಳಿಗೆ ಅಂತೂ ಕರಿಲಕ್ಕೆ ಬರಂಗಿಲ್ಲ. ಅಟ್ಟು ಚಂದ ಹೆಸರಿಡ್ತಾರೆ ಅವರು. ಏನು ಶಿವನ ಹೆಸರನೂ ಅಲ್ಲದು, ದೇವರ ಹೆಸರನೂ ಅಲ್ಲ, ಅಜ್ಜನ ಹೆಸರನೂ ಅಲ್ಲ, ನಮ್ಮ ಊರು ದೇವರ ಹೆಸರನೂ ಅಲ್ಲ. ಅಂಥ ಹೆಸರಿಡ್ತಾರೆ. ಆದ್ರೆ ಸಿದ್ಧರಾಮ, ಯಾವ ವ್ಯಕ್ತಿ ಜಗತ್ತಿಗೆ ಸಿದ್ಧನಾಗಿಯೇ ಅವತರಿಸಿದನೋ ಅಂಥವನೇ ಸಿದ್ಧರಾಮ. ಸಿದ್ಧ. ಆ ಬಳಿಕ ಬೆಳೀತಾ ಹೋಯ್ತು ಹುಡುಗ. ಏನು ಆಶ್ಚರ್ಯ ಅಂದ್ರೆ ಮಹಾತ್ಮರು ಅನೇಕ ರೀತಿಯ ಪವಾಡಗಳನ್ನು ಮಾಡ್ತಾರೆ. ಹಾಗೆ ಈ ಹುಡುಗ ಹುಟ್ಟಿ ಕೆಲವೊಂದಿಷ್ಟು ವರ್ಷ ಆದರೂ ಕೂಡ ಮಬ್ಬಿದ್ದವ. ಏನು ಹುಡುಗಿದು ಹುಚ್ಚ ಹುಟ್ಟಿತೇನೋ ಅಂತಂದ್ರೆ ಎಲ್ಲರೂ ಊರು ಜನ ಆ ರೀತಿಯಾಗಿ ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ. ಈ ಲೋಕದ ಯಾವುದೇ ವ್ಯವಹಾರದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಎಲ್ಲ ಹುಡುಗರುಗತ್ತೆ ಆಟ ಆಡ್ಲಾಕ್ ಹೋಗಲಿಲ್ಲ, ಏನೇನೋ ಮಾಡಲಿಲ್ಲ. ಎಲ್ಲ ಹುಡುಗರು ಹಸಿವಾಯಿತು ಅಂತ ಊಟಕ್ಕೆ ಬರ್ತಿದ್ದು. ಈ ಹುಡುಗ ಮಾತ್ರ ಅವ್ವ ಅಪ್ಪ ಕರೆದು ಉಣಿಸ್ಬೇಕು, ಅವೇನು ಹೋಗಿ ಉಣ್ತಿರ್ಲಿಲ್ಲ.
ಹಿಂಗ 10-15 ವರ್ಷ ಹೋಯ್ತು. ಚಿಂತೆ ಆಯ್ತು ಅವ್ರಿಗೆ. ಈ ಹುಡುಗ ಹಿಂಗ ಮನ್ಯಾಗ ಎಷ್ಟು ದಿವ್ಸ ಕುಂಡ್ರಾವ, ಇವನ ದನ ಕಾಯ್ಲಕ್ ಕಳ್ಸುನು ಅಲ್ಲೇರೆ ಸ್ವಲ್ಪ ಬದಲಾವಣೆ ಆಗಿ ಹಸದು ಊಟ ಮಾಡ್ತಾನ ಅಂತ ಅವರು ಕಳಿಸಿದ್ರು ದನ ಮೇಯಿಸ್ಲಿಕ್ಕೆ. ಅಲ್ಲಿ ಇವನಿಗೇನು ಬುತ್ತಿ ಕಟ್ಟಿ ಕೊಟ್ಟಿದ್ರಲ್ಲ, ಅದನ್ನ ಎಲ್ಲ ಉಳ್ಕಿದ ಹುಡುಗರಿಗೆ ಅದನ್ನೆಲ್ಲ ಬಿಚ್ಚಿ ಊಟ ಮಾಡ್ಲಾಕ್ ಕೊಟ್ಟ. ಇವ ಮಾತ್ರ ಗಿಡದ ಕೆಳಗೆ ಹೋಗಿ ಶಿವಲಿಂಗ ಪೂಜೆಯನ್ನ ಮಾಡ್ತಾ ಇದ್ದ. ಆ ಬಳಿಕ ಹಿಂಗ ಆಯಿತು. ಒಂದು ದಿನ ಸಾಯಂಕಾಲದ ಸಮಯ, ಸೂರ್ಯ ಮುಳುಗುವುದು ಸಮೀಪ ಆಗ್ತಾ ಇತ್ತು. ಆ ಸಮಯ ಚಲೋ ಹೊಲದಲ್ಲಿ ಜ್ವಾಳದ ಸುಗ್ಗಿ ಬಂದಿತ್ತು. ಆ ಬಳಿಕ ಒಬ್ಬರು ಮಹಾ ತೇಜಸ್ವಿಗಳಾದಂಥ ಶಿವಯೋಗಿಗಳು ಬಂದರು. ಇವನು ಎಲ್ಲ ಮನೆಗೆ ಹೋಗೋ ತಯಾರಿ ಒಳಗಿದ್ದ. ಅಷ್ಟರೊಳಗೆ ಅಂದ್ರೆ ಇಂತಹ ಶಿವಯೋಗಿಗಳಿದ್ರವರು. ಹಣೆಯ ಮೇಲೆ 3 ಬಟ್ಟು ವಿಭೂತ್, ಕೊರಳಲ್ಲಿ ರುದ್ರಾಕ್ಷಿ, ಲಿಂಗ, ಕಾಲಲ್ಲಿ ಕಡಾವಿಗೆಗಳು, ಕೈಯಲ್ಲಿ ಯೋಗ ದಂಡ. ಅಷ್ಟೇ ಅಲ್ಲದೆ ಇಡೀ ಜಗತ್ತನ್ನೇ ಆಳ್ತೀನಿ ಅನ್ನುವಂತಹ ದಿಟ್ಟ ಧೈರ್ಯ ಅವರಲ್ಲಿ. ಅಂತಹ ಶಿವಯೋಗಿಗಳವರು ಬಂದರು. ಬಂದ ಕೂಡಲೇ ಕಿಚ್ಚ ಹಾಕಿದ್ರು. ಬೆಳೆಸಿ ತಿಂತಾರಲ್ಲ, ಜೋಳದ ಬೆಳೆಸಿ ಅದನ್ನು ತಿನ್ನಬೇಕು ಅಂಥೇಳಿ, ಬಹಳ ಹಸುವಾಗ್ಯದಪ್ಪ ಹುಡುಗ, ಒಂದು ತುಸು ಬೆಳೆಸಿ ತಿಕ್ಕಿ ಕೊಡು ಅಂತ ಹೇಳಿದರು. ಆ ಹುಡುಗನು ಒಂದು ತುಸು ಬೆಳೆಸಿ ಕೊಟ್ಟ, ತಿಂದರು. ತಿಂದ ಬಳಿಕ ಹೇಳಿದರು, ನೋಡಪ್ಪ, ನನಗೆ ಇಷ್ಟಕ್ಕ ಸಮಾಧಾನ ಆಗಲಿಲ್ಲ. ತುಸು ಮಜ್ಜಿಗೆ ಮತ್ತು ಅಂಬಲಿ ತಗೊಂಡ ಬಾ, ಅದನ್ನಷ್ಟು ಕುಡಿದ್ನಿ ಅಂದ್ರೆ ನಂದು ಪ್ರಸಾದ ಪೂರ್ಣ ಆಗ್ತದ ಅಂತ ಹೇಳಿದರು. ಅವಾಗ ಹುಡುಗ ಮೊದಲೇ ಆಕರ್ಷಿತನಾಗಿದ್ದ. ಅವರ ದರ್ಶನದಿಂದ ಬಹಳ ದೊಡ್ಡ ಆನಂದ ಆಗಿತ್ತ ಹುಡುಗನಿಗೆ. ಅವರನ್ನು ಬಿಟ್ಟು ಹೋಗ್ಲಕ್ಕ ತಯಾರಿರ್ಲಿಲ್ಲ ಆ ಹುಡುಗ. ಅವಾಗ ಅವ್ರು ಹೇಳಿದರು, ಇಲ್ಲಪ್ಪ, ನೀ ಹೋಗಿ ತಗೊಂಡ ಬಾ. ನಿಮ್ಮ ಹೆಸರು ಏನ್ರಿ, ನೀವು ಎಲ್ಲಿರ್ತೀರಿ ಅಂತ ಕೇಳಿದ ಹುಡುಗ. ಅವಾಗ ಆ ಶಿವಯೋಗಿಗಳು ಹೇಳಿದರು, ನನ್ನ ಹೆಸರ ಮಲ್ಲಿಕಾರ್ಜುನ. ನೀವು ಎಲ್ಲಿರ್ತೀರಿ? ಶ್ರೀಶೈಲದೊಳಗಿರ್ತೀನಿ ಅಂತ ಹೇಳಿದರು ಅವರು. ಅಂದ್ರೆ ಏನು? ಸಾಕ್ಷಾತ್ ಶ್ರೀಶೈಲದ ಜ್ಯೋತಿರ್ಲಿಂಗವೇ ಶಿವಯೋಗಿಯಾಗಿ ಬಂದಿದ್ದ ಅಲ್ಲಿಗೆ. ದೇವರೇ ಬಂದಿದ್ದ ಈ ಹುಡುಗನನ್ನ ಪರೀಕ್ಷಾ ಮಾಡೋ ಸಲುವಾಗಿ. ಅಲ್ಲಿಂದ ಈ ಹುಡುಗ ಮನೆಗೆ ಹೋದ. ಎಂದೂ ಹಸುವಾಗೈತೆ ಅಂತ ಮನೆಗೆ ಹೋದಂಥ ಹುಡುಗಲ್ಲ, ಅವತ್ತು ಓಡ್ಕೋತ ಮನೆಗೆ ಹೋದ. ತನ್ನ ಅವ್ವನಿಗೆ ಹೇಳಿದ, ಬೇಗನೆ ಅಂಬಲಿ ಮಾಡು, ಬೇಗನೆ ಮಜ್ಜಿಗೆಯನ್ನು ಕೊಡು, ನಾ ತಗೊಂಡ ಹೊಲಕ್ಕೆ ಹೋಗಬೇಕಾಗ್ಯದ ಅಂತ ಹೇಳಿದ. ಯಾವ ಸಮಯಕ್ಕ? ಹೊತ್ತು ಮುಳುಗು ಸಮಯಕ್ಕೆ. ಅಲ್ಲಿಂದ ಅವರ ಅವ್ಗ ಆಶ್ಚರ್ಯ ಆಯಿತು. ಹುಡುಗಿಯಂದು ಬಿಚ್ಚಿ ಮಾತಾಡಿದ್ದಲ್ಲ, ಯಾವಾಗಲೂ ಒಂದು ರೀತಿಯಾಗಿ ಮಬ್ಬಿದ್ದಂಗೆ ಇರ್ತಿದ್ದೇವ, ಇವತ್ತ್ಯಾಕೆ ಹಿಂಗಾದ? ಇರ್ಲಿ, ಹುಡುಗಿ ಎಂದಿಲ್ದ ಬೇಡ್ಲಾಗ್ತಾನಂತ ತಿಳ್ಕೊಂಡು ಮಜ್ಜಿಗೆ ಮಾಡಿ ಕೊಟ್ಲು, ಅಂಬಲಿ ಮಾಡಿ ಕೊಟ್ಲು. ತಗೊಂಡವನ ಓಡ್ಕೋತ ಹೊಂಟ ಹುಡುಗ ಹೊಲದ ಕಡೆಗೆ ಹೋದ. ಅಲ್ಲೇನು ಕಂಬಳಿ ಹಾಸಿ ಬೆಳೆಸಿ ತಿನ್ಲಕ್ಕೆ ಕೊಟ್ಟಿದ್ಲ ಆ ಶಿವಯೋಗಿಗೆ. ಹೋಗಿ ನೋಡುವುದ್ರೊಳಗಾಗಿ ಕಂಬಳಿ ಅಷ್ಟೇ ಇತ್ತು, ಶಿವಯೋಗಿಗಳು ಇರಲಿಲ್ಲ. ಹುಡುಗನಿಗೆ ಆಶ್ಚರ್ಯ, ಎಲ್ಲಿ ಹೋದಿವ ಶಿವಯೋಗಿ ಅಂತ. ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಎಲ್ಲಿದೆ ಅಂತ ಹುಡುಕಾಡದೆ ಎಲ್ಲಿಯೂ ಸಿಗಲಿಲ್ಲ. ಸಿಗಲಾರದಕ್ಕಾಗಿ ಹುಡುಗನಿಗೆ ಬಹಳ ದುಃಖ ಆತು. ಸಣ್ಣ ಹುಡುಗರು ಅಂದ್ರೆ ಏಕನಿಷ್ಠ ಇರ್ತದ ಅತ್ರದ್ದು, 2 ಮನಸ್ಸಿರುವುದಿಲ್ಲ. ಅದಕ್ಕೆ ಸಣ್ಣ ಮಕ್ಕಳಿಗೆ ಏನಂತಾರ? ದೇವರಿದ್ದಂಗ ಅಂತ ಕರೀತಾರೆ. ನಿಜಕ್ಕೂ ಸಣ್ಣ ಮಕ್ಕಳಂದ್ರೆ ದೇವರ ಬದಲಲ್ಲ. ನಾವು ಹೆಂಗಾಗಿದ್ದೀವಿ? ಮೊದಲೆಲ್ಲ ದೇವರಿದ್ದವ್ರ, ಈಗ ಹೆಂಗಾಗಿದ್ದೀವಿ?
ತೊಟ್ಲಾಗಿರಾಗ ಎಲ್ಲರೂ ದೇವರಿದ್ದೀವಿ. ಎಲ್ಲರೂ ಎತ್ಕೋತಿದ್ರು, ತಲೆ ಮ್ಯಾಲೆ ಕುಣಿಸ್ಕೋತಿದ್ರು, ನನ್ನ ದೇವರ ನಿನ್ನ ದೇವರ ಅಂತ ಹಾಡ್ತಿದ್ರು. ಈಗ ಅವೆಲ್ಲ ದೇವರಿದ್ದು ಎಲ್ಲ ಬರಬರ್ತ ಬದಲಾಕೋತ ದೆವ್ವಾಗ್ಯಾವ ಏನಾಗ್ಯಾವ. ಈಗ ಬದಲಾಗಿಬಿಟ್ಟಾವೆಲ್ಲ. ಮತ್ತು ಹೊಳ್ಳಿ ಗುರುಗಳು ಬಂದು ಇವರನ್ನು ದೇವರು ಮಾಡಬೇಕಂದ್ರೆ ಗುರುಗಳದ ಫಜಿತಿಯಾಗಿ ಹೋಗ್ತದ, ಅಷ್ಟು ಕಷ್ಟ. ಅವಾಗ ಹುಡುಗ ಬಹಳ ಶ್ರದ್ಧೆಯಿಂದ ಕರೆದ. ಅಂಬಲಿಯರೇ ಕುಡಿದು ಹೋಗಬಾರಪ್ಪ ಅಂತ ಕರೆದ. ಮಜ್ಜಿಗೆ ಕುಡಿತ್ನಂತ ಹೇಳಿದೇನೇನು, ಬಂದು ಕುಡಿದು ಹೋಗು ಅಂತ ಹುಡುಗ. ಹೇಳಲಾರ್ದ ಯಾಕೆ ಹೋದೆ, ಮೊದಲು ತಗೊಂಡು ಬರ್ಲಾಕರೆ ಯಾಕೆ ಹೇಳಿದೆ, ಈಗ ಬಂದು ಕುಡಿದು ಹೋಗು ಅಂತ ಹುಡುಗ. ಅವಾಗ ಇವ ಎಷ್ಟು ಕರೆದ್ರೂ ಯಾರೂ ಹೋಗಿ ಕೊಡಲಿಲ್ಲ. ಯಾರೂ ಕೊಡಬೇಕು, ಇದ್ದರೇನಲ್ಲ ಹೋಗಿ ಕೊಡಬೇಕು, ಯಾರೂ ಹೋಗಿ ಕೊಡಲಿಲ್ಲ. ಅವಾಗ ಹುಡುಗ ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಪ್ರಾರಂಭ ಮಾಡಿದ. ದೊಡ್ಡವ್ರ ಹತ್ರ ಒಳಗೊಂದಿರ್ತೈತಿ, ಹೊರಗೆ ನೀರು ಕಣ್ಣೀರು ಬರ್ತಿರ್ತಾವೆ ಇವ್ರಿಗೆ. ಖರೆ ಅಳಂಗಿಲ್ಲ ಇವ್ರು. ಹೊರಗಿನ ದೊಡ್ಡ ಮಂದಿ ಅಳ್ತಾರ, ಯಾವುದೋ ತಾಪ್ ಹೆಚ್ಚಾಗಿ ಯಾವ ಸಿಟ್ಟಿಗರೆ ಯಾವುದರೇ ಅಳು ಮಾಡ್ತಿರ್ತಾರೆ. ಒಳಗೊಂದು ಬೇರೆನೇ ಇರ್ತತಿ, ಮ್ಯಾಲಿನ ಕಣ್ಣೀರು ಬೇರೆನೇ ಇರ್ತಾವ. ಹಿಂಗಾಗಿ ದೊಡ್ಡವರು ಎಷ್ಟು ಗೋಳಾಡಿ ಹತ್ರನೂ ದೇವರು ಬಂದು ಭೇಟಿಯಾಗಂಗಿಲ್ಲ. ಆದ್ರೆ ಸಣ್ಣ ಮಕ್ಕಳು ಅವು ಯಾವಾಗ ಅಳ್ತಾವಲ್ಲ, ಅವಾಗ ದೇವರ ನೀವು ಅವ್ವ ಅಪ್ಪ ಬಂದ ಬರ್ತೀರಿ. ದೇವರ ಸಲುವಾಗಿ ಏನಾದರೂ ಒಂದು ವೇಳೆ ಮಕ್ಕಳತ್ತು ಅಂದ್ರೆ ನಿಶ್ಚಿತವಾಗಿಯೂ ದೇವರ ಬಂದೇ ಬರ್ತಾನೆ ಈ ಜಗತ್ತಿನಲ್ಲಿ. ಇದು ಸತ್ಯ. ಅವಾಗ ಇವ ಅಳುವುದು ನೋಡಿ ಶ್ರೀಶೈಲಕ್ಕೆ ಪಾದಯಾತ್ರೆ ಹೊಂಟಿತ್ತು ಮಂದಿ. ಕಂಬಿ ಮಲ್ಲಯ್ಯನ ತಗೊಂಡು ಹೊಂಟಿದ್ರು. ಎಲ್ಲೋ ಅಳು ಧ್ವನಿ ಕೇಳಿಸ್ತದಲ್ಲ ಇಲ್ಲಿ ಜೋಳದ ಹೊಲದಾಗ ಅಂತ ಬಂದು ನೋಡಿದ್ರು. ಈ ಹುಡುಗ ಒಂದು ಕೈಯಾಗ ಅಂಬಲಿ ಹಿಡ್ದಾನ, ಇನ್ನೊಂದು ಕೈಯಾಗ ಮಜ್ಜಿಗೆ ಹಿಡ್ದಾನ, ಅಳ್ಳ ಹತ್ಯಾನ. ಯಾಕಪ್ಪ ತಮ್ಮ ಯಾಕೆ ಅಳ್ಳ ಹತ್ತಿದೆ ಅಂತಂದ್ರು ಹಿರಿಯಾರೊಬ್ಬರು ಬಂದು. ಏನಿಲ್ಲ, ಹಿಂಗ ಶ್ರೀಶೈಲದಾಗಿರ್ತಾನಂತ ಮಲ್ಲಿಕಾರ್ಜುನ್ ಅಂತ ಒಬ್ಬರು ಶಿವಯೋಗಿಗಳು ಬಂದಿದ್ರು. ಇದು ಅಂಬಲಿ ಮಜ್ಜಿಗೆ ತಗೊಂಡು ಬಾ ಅಂತ ಕಳಿಸ್ಯಾರ. ಬಂದು ನೋಡೋದ್ರೊಳಗೆ ಇಲ್ಲ. ಎಲ್ಲಿರ್ತಾರವರು, ನೀವೆಲ್ಲಿ ಹೊಂಟರಿ ಅಂತ ಕೇಳಿದ. ನಾವು ಶ್ರೀಶೈಲಕ್ಕೆ ಹೊಂಟಿದೀವಪ್ಪ ಅಂತಂದ್ರ ಅವರು. ಇವಾಗ ಬಹಳ ಚಲೋ ಆತು. ಎಲ್ಲ ಬಿಟ್ಟ, ಮನೆ ಬಿಟ್ಟು, ಹೊಲ ಬಿಟ್ಟ, ಅವ್ವ ಅಪ್ಪನ ಚಿಂತೆಯನ್ನೇ ಬಿಟ್ಟ ಅವ್ರ ಜೊತೆಗೆ ಶ್ರೀಶೈಲಕ್ಕೆ ನಡ್ಕೋತ ಹೊಂಟ. ಕೈಯಾಗ ಅಂಬಲಿ ಅದ, ಇನ್ನೊಂದು ಕೈಯಾಗ ಮಜ್ಜಿಗೆ ಅದ. ನೀವು ಹುಡುಗರಿಗೆ ದೇವರಿಗೆ ನೈವೇದ್ಯ ಹಿಡ್ಕೊಂಡು ಬಾ ಅಂತ ತಮಾಷೆ ಹುಣ್ಣಿಮೆ ಕಳಿಸ್ತೀರಿ. ಅವು ಎಟ್ಟು ಹೋಗಿ ನೈವೇದ್ಯ ಹಿಡಿತಾವೋ ನಡುನ ತಿಂತಾವೋ ಯಾರಿಗೆ ಗೊತ್ತದ. ಹಸದಿದ್ದು ಅಂದ್ರೆ ಮುಗದ ಹೊತ್ತು ಅವರ ತಿಂದು ಬಿಡ್ತಾರೆ, ತಿಲ್ಲೇನು ಪ್ರಶ್ನೆ ಅಲ್ಲ. ಆದರೆ ಈ ಸಿದ್ಧರಾಮನಿಗೆ ಎಂತಹ ನಿಷ್ಠೆ ಅಂದ್ರ ಅದನ್ನು ಮುಟ್ಟಲಿಲ್ಲ. ಅವ ತಗೊಂಡ ಬಾ ಅಂದನಂದ್ರೆ ಇದನ್ನು ಅವಾಗ ಕೊಡಿಸಬೇಕು ಅಂತ ಇವನ ಹಠ. ತಗೊಂಡು ಶ್ರೀಶೈಲಕ್ಕೆ ಹೊರಟ. ಆ ಶ್ರೀಶೈಲದ ಮಹಿಮೆ ಅಂಥದ್ದು, ಅಲ್ಲಿರುವಂತಹ ಮಲ್ಲಯ್ಯನ ಮಹಿಮೆ, ಈತನ ಭಕ್ತಿ, ಸುಕ್ಷೇತ್ರದ ವರ್ಣನೆಯ ಕುರಿತು ಒಂದು ಪದ. ಭಕ್ತ ಪಾಲಕ ಮುಕ್ತಿನಾಯಕ ಮುಕ್ತಿದಾಯಕ ಮಲ್ಲಯ್ಯ, ಗುಣಕುಲ ಭರಿತ ಲೋಕ ಪೂಜಿತ ಕಾಲ ಕರ್ಮಚಿತ ಮಲ್ಲಯ್ಯ. ನಮೋ ಪಾರ್ವತಿ ವಲ್ಲಭ ಶಂಕರ, ನಮೋ ಪಾರ್ವತಿ ವಲ್ಲಭ ಶಂಕರ, ಶ್ರೀಗಿರಿ ಮಲ್ಲಯ್ಯ, पर्वत मल्लಯ್ಯ, ಶ್ರೀಗಿರಿ ಮಲ್ಲಯ್ಯ. ನಮೋ ಪಾರ್ವತಿ ವಲ್ಲಭ ಶಂಕರ, ನಮೋ ಪಾರ್ವತಿ ವಲ್ಲಭ ಶಂಕರ, ಶ್ರೀಗಿರಿ ಮಲ್ಲಯ್ಯ, ಶ್ರೀಗಿರಿ ಮಲ್ಲಯ್ಯ, पर्वत ಮಲ್ಲಯ್ಯ, पर्वत ಮಲ್ಲಯ್ಯ, ಶ್ರೀಗಿರಿ ಮಲ್ಲಯ್ಯ, पर्वत ಮಲ್ಲಯ್ಯ.
ಭ್ರಮರಾಂಬಿಕ ಪತಿ ವೇದಾಗಮ ಸುತ್ತಿ ಗತಿಮತಿ ನೀನೇ ಮಲ್ಲಯ್ಯ ಮಲ್ಲಯ್ಯ. ಭ್ರಮರಾಂಬಿಕ ಪತಿ ವೇದಾಗಮ ಸುತ್ತಿ ಗತಿಮತಿ ನೀನೇ ಮಲ್ಲಯ್ಯ ಮಲ್ಲಯ್ಯ. ಸುಮತಿಯ ತೀರ್ಥದಿ ಭಕ್ತ ಜನ ಸುತ್ತಿ ಮುಕ್ತಿದಾಯಕ ಮಲ್ಲಯ್ಯ. ಸುಮತಿಯ ತೀರ್ಥದಿ ಭಕ್ತ ಜನ ಸುತ್ತಿ ಮುಕ್ತಿದಾಯಕ ಮಲ್ಲಯ್ಯ. ನಮೋ ಪಾರ್ವತಿ ನಮೋ ಪಾರ್ವತಿ ವಲ್ಲಭ ಶಂಕರ. ನಮೋ ಪಾರ್ವತಿ ವಲ್ಲಭ ಶಂಕರ. ಶ್ರೀಗಿರಿ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ. ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ. ಗಣಪ ಉಲ್ಪಿತ ಮುನುಜನ ವಂದಿತ ಪಾವನ ಚರಿತನು ಮಲ್ಲಯ್ಯ 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 ಮಲ್ಲಯ್ಯ. ಗಣಪ ಉಲ್ಪಿತ ಮುನುಜನ ವಂದಿತ ಪಾವನ ಚರಿತನು ಮಲ್ಲಯ್ಯ ಮಲ್ಲಯ್ಯ. ಗುಣಕುಲ ಭರಿತ ಲೋಕ ಪೂಜಿತ ಕಾಲ ಕರ್ಮಚಿತ ಮಲ್ಲಯ್ಯ. ಗಣಪ ಗುರುಪಿತ ಮುನುಜನ ವಂದಿತ ಪಾವನ ಚರಿತನು ಮಲ್ಲಯ್ಯ ಮಲ್ಲಯ್ಯ. ಗುಣಕುಲ ಭರಿತ ಲೋಕ ಪೂಜಿತ ಕಾಲ ಕರ್ಮಚಿತ ಮಲ್ಲಯ್ಯ. ನಮೋ ಪಾರ್ವತಿ ನಮೋ ಪಾರ್ವತಿ ವಲ್ಲಭ ಶಂಕರ್. ನಮೋ ಪಾರ್ವತಿ ವಲ್ಲಭ ಶಂಕರ್. ಶ್ರೀಗಿರಿ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ. ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ. ಭಕ್ತ ಪಾಲಕ ಲೋಕನಾಯಕ ಮುಕ್ತಿದಾಯಕ ಮಲ್ಲಯ್ಯ ಮಲ್ಲಯ್ಯ. ಭಕ್ತ ಪಾಲಕ ಲೋಕನಾಯಕ ಮುಕ್ತಿದಾಯಕ ಮಲ್ಲಯ್ಯ ಮಲ್ಲಯ್ಯ. ಚಿಕ್ಕಮಣ್ಣೂರೇಶನ ದಾಸನ ಪೋಷಕ ನೀನೆ ಮಲ್ಲಯ್ಯ. ಭಕ್ತ ಪಾಲಕ ಲೋಕನಾಯಕ ಮುಕ್ತಿದಾಯಕ ಮಲ್ಲಯ್ಯ ಮಲ್ಲಯ್ಯ. ಚಿಕ್ಕಮಣ್ಣೂರೇಶನ ದಾಸನ ಪೋಷಕ ನೀನೆ ಮಲ್ಲಯ್ಯ. ನಮೋ ಪಾರ್ವತಿ ನಮೋ ಪಾರ್ವತಿ ವಲ್ಲಭ ಶಂಕರ್. ನಮೋ ಪಾರ್ವತಿ ವಲ್ಲಭ ಶಂಕರ್. ಶ್ರೀಗಿರಿ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ. ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ. ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಪರ್ವತ ಮಲ್ಲಯ್ಯ. ಶ್ರೀಗಿರಿ ಮಲ್ಲಯ್ಯ. ಒಂದು ಶ್ರದ್ಧೆ ಅಂತ ಹೇಳಿ. ಶ್ರದ್ಧೆ ಅಂದ್ರೆ ಏನು? ಶ್ರದಿತಿ ಸತ್ಯಂ ತದ್ಧಾರಿಕಾ ಮತಿ ಶ್ರದ್ಧಾ. ದೇವರನ್ನ ಗ್ರಹಿಸುವಂತಹ ಮತಿಗೆ ಶ್ರದ್ಧೆ ಅಂತ ಕರೀತಾರೆ. ಪರಮಾತ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳುವ ವಿಶೇಷ ಶಕ್ತಿಗೆ ಶ್ರದ್ಧೆ ಅಂತ ಕರೀತಾರೆ. ಆಗ ಸಿದ್ಧರಾಮೇಶ್ವರ ಅಂತಹ ಶ್ರದ್ಧೆಯನ್ನು ಇಟ್ಟುಕೊಂಡಿದ್ದ. ವಿಶ್ವಾಸ ಅಂದ್ರೆ ಹಾಗೆ ಇರ್ತದ, ಪ್ರೀತಿ ಅಂದ್ರೆ ಹಾಗೆ ಇರ್ತದ. ಅದರಲ್ಲೇನಾದ್ರೂ ಹೊಯ್ದಾಟ ಆಯಿತು ಅಂದ್ರ ಜೀವನ ಹೊಯ್ದಾಡುತ್ತದೆ. ಪ್ರಪಂಚದಲ್ಲಿಯೂ ಹಾಗೆ ವಿಶ್ವಾಸ ಇದ್ರನ ಪ್ರಪಂಚ, ವಿಶ್ವಾಸ ಇಲ್ಲಂದ್ರೆ ಪ್ರಪಂಚ ಶೂನ್ಯ. ಹೀಗ ಒಬ್ಬ ಮಠದಲ್ಲಿ ಬೆಳೆದಂಥ ಹುಡುಗಿದ್ದವ, ಗುರುಗಳ ಕೃಪೆಯಿಂದ ಬೆಳೆದಿದ್ದ, ಗುರು ಸೇವೆಯನ್ನು ಮಾಡ್ತಾ ಬೆಳೆದಿದ್ದ. ಅವನಿಗೂ ಲಗ್ನದ ವಯಸ್ಸಾಯಿತು. ಗುರುಗಳಂದ್ರು,
ತಮ್ಮ ಇಷ್ಟು ವರ್ಷ ಗುರು ಸೇವಾ ಮಾಡಿದಿ, ಇನ್ನು ಮುಂದೆ ಹೋಗಿ ಲಗ್ನ ಆಗಿ ಅಲ್ಲೇನು ಮಾಡಾಮದಿ, ಇಲ್ಲೇ ಮಠದ ಜವಾಬ್ದಾರಿ ಅದ. ಅಷ್ಟೇ ಅಲ್ಲದೆ ಧರ್ಮದ ಸೇವಾ ಮಾಡಪ್ಪ ಅಂತ ಹೇಳಿದ್ರು ಅವರು. ಆಗ ಅವ ಅಂದ, ಗುರುಗಳ ನಿಮ್ಮಟ್ಟ ಗಟ್ಟಿ ಧೈರ್ಯ ನನಗಿಲ್ಲಂದವ, ನಾ ಮತ್ತೆ ಮನಿ ಹಾದಿ ಹಿಡಿತನಂತಂದವ. ಇದು ಅಂಜಬುರ್ಕರ ಹಾದಿ ಅಲ್ಲಿದು ಅಧ್ಯಾತ್ಮ. ಅವಾಗ ಆಯ್ತಪ್ಪ ನಿನ್ನ ಇಚ್ಛಾ ಇದ್ದಂಗೆ ಆಗಲಿ. ಈಗ ಒಂದು ಹಣ್ಣು ಮಾಡಬೇಕಾಗಿತ್ತಂದ್ರೆ ಒತ್ತಿ ಹಣ್ಣು ಮಾಡಿದ್ದೀವಿ ಅಂದ್ರೆ ಅದು ಕೊಳಿತೈತಿ, ಹಾಳಾಕೈತಿ ಹೊರತು ಹಣ್ಣಾಗುವುದಿಲ್ಲ. ತಾನೇ ತಾನಾಗಿ ಕಾಲ ಪಕ್ವವಾದಂತೆ ಹಣ್ಣು ಪಕ್ವವಾಗ್ತದೆ. ಹಂಗ ಯಾವಾಗ ನಿನ್ನ ಬುದ್ಧಿಗೆ ಈ ವಿಚಾರ ಹೊಳಿತದಲ್ಲ ಅವಾಗ ನೀನ ಬರ್ತಿ, ಈಗ ಹೋಗಿ ಲಗ್ನ ಆಗು ಅಂತ ಕಳಿಸಿದ್ರು. ಮನೆಗೆ ಬಂದ. ಮತ್ತು ಜಗತ್ತಿನಲ್ಲಿ ಭಾಳ ದೊಡ್ಡ ಕೆಲಸ ಏನಪ್ಪ, ಜಗತ್ತಿನಲ್ಲಿ ನೀವೆಲ್ಲ ಮಾಡೋದು, ಒಂದು ಮನೆ ಕಟ್ತೀರಿ, ಎರಡನೇದು ಮದುವೆ ಮಾಡ್ತೀರಿ. ಭಾಳ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇರು. ಎರಡು ದೊಡ್ಡ ಕೆಲಸ ಯಾವು? ಮನೆ ಕಟ್ಟಿ ಮದುವೆ ಮಾಡಿದ ಅಂದ್ರೆ ಅವನು ಮುಗಿತತ್ತಿ ಈ ಜಗತ್ತಿನ ಕೆಲಸ. ಹಂಗ ಇವ ಬರೋದನ್ನೇ ನೋಡ್ತಿದ್ರು. ಅವ್ವ ಅಪ್ಪ ಕನ್ಯಾ ಶೋಧನ ಮಾಡಿ ಲಗ್ನ ಮಾಡಿಬಿಟ್ಟು ಆಯಿತು. ಮುಂದೆ ಮಕ್ಕಳು ಅದು ಪ್ರಪಂಚ ನಡೀತಾ ಇತ್ತು. ಮಠದಾಗ ಬೆಳೆದ ಹುಡುಗ ಮನೆಗೆ ಹೋದ ಬಳಿಕ ಮನೆ ಪ್ರಭಾವ ಹೆಚ್ಚಾತು. ಗುರುಗಳನ್ನ ಮರೆತು ಹುಡುಗ ವಾರಕ್ಕೊಮ್ಮೆ ಅಲ್ಲ ತಿಂಗಳಿಗೊಮ್ಮೆ ಬರೋದು ಮರೆತ, ವರ್ಷಕ್ಕೊಮ್ಮೆ ಜಾತ್ರೆಗೊಮ್ಮೆ ಬರ್ಲಾಕತ್. ಆ ಬಳಿಕ ಗುರುಗಳಂದ್ರು, ನಾವು ಏನು ಕಲಿಸಿದ್ದೀವಲ್ಲ ಎಲ್ಲ ಸ್ವಚ್ಛ ಆಗಿ ಹೋತು ಅಂದ್ರು ಅವರು. ಆ ಬಳಿಕ ಒಂದು ದಿವಸ ಹಿಂಗ ಜಾತ್ರೆಗೆ ಬಂದ, ನಮಸ್ಕಾರ ಮಾಡಿದ. ಏನಪ್ಪ ಹೆಂಗದಿ, ಆರಾಮದಿಯೋ ಇಲ್ಲೋ, ಒಟ್ಟೆ ಭೇಟಿನೇ ಇಲ್ಲ ಅಂತ ಗುರುಗಳಿಗೆ ಕೇಳಿದರು. ಅವ ಅಂದ, ಗುರುಗಳ ನಿಮ್ಮ ನೆನಪ ಆಗಲಾರ್ದಂಗೆ ಮಾಡ್ಯಾರ ಮನ್ಯಾಗ ಅಂದವ. ಏನು ಕಾಳಜಿ ಅದು, ಎಷ್ಟು ಪ್ರೀತಿ ನಮ್ಮ ಮ್ಯಾಲ. ನೀವು ಮುಂಜಾನೆ ಎದ್ದು ತಣ್ಣೀರು ಜಳಕ ಮಾಡಿ ಮಠ ಕಸ ಹೊಡಿ, ಆ ಸೇವಾ ಮಾಡ, ಅಲ್ಲಿ ಆಕಳ ಸೇವಾ ಮಾಡಿ, ಎತ್ತಿನ ಮೈ ತೊಳಿ, ಅದು ಮೇಸ್ಕೊಂಡು ಬಾ, ಯಾರೇ ಬಂದ್ರೆ ನೀಡು ಮಾಡು. ಮುಂಜಾನೆಯಿಂದ ರಾತ್ರಿ ಮಲಗು ತಕ ಸೇವಾ ಹಚ್ತಿದ್ರಿ. ಮನ್ಯಾಗ ನೋಡ್ರಿ ಏನ್ರಿ ಗುರುಗಳ, ಎದ್ದು ಕೂಡ್ಲೇನ ಬಿಸಿನೀರು ಕಾಸಿರ್ತಾರ, ಆ ಬಳಿಕ ಚಲೋ ಎಣ್ಣೆ ಹಚ್ತಾರ, ಸ್ನಾನ ಆತ ಅನ್ನೋದ್ರೊಳಗನ ರೊಟ್ಟಿ ಆದ್ರೆ ಮತ್ತೆ ಹಲ್ಲಿಗೆ ತ್ರಾಸ ಆಕತ್ತೆ ಅಂತ ಶಾವಿಗೆನ ಬಸದ್ ನೀಡ್ತಾರ. ತುಪ್ಪ ಹಾಲ ಏನ್ರಿ ವೈಭವ ಅದು ಅಂತಂದವ. ಅಂದ ಬಳಿಕ ಗುರುಗಳಂದ್ರು, ಇದು ಖರೇನ ಆಗಿತ್ತು ಅಂದ್ರೆ ಒಂದು ಪ್ರಯೋಗ ಮಾಡೋನು ಅಂತಂದ್ರ ಅವರು. ಅವಾಗ ಅವ ಅಂದ, ನೀವು ಹೇಳ್ತೀರಿ ಅಂದ್ರೆ ಬ್ಯಾಡ ಹೆಂಗ್ರಿ ಗುರುಗಳ, ಹಾಗೆ ಹೋಗ್ಲಿ ಪ್ರಯೋಗ ಅಂದವ. ಗುರುಗಳ ಆಶ್ರಮದಾಗಿದ್ದ ಬೆಳೆದಿದ್ದ, ಅವಾಗ ಯೋಗವನ್ನು ಕಲಿಸಿದ್ರು ಗುರುಗಳು. ಯೋಗ ಪ್ರಾಣಾಯಾಮ ಎಲ್ಲವನ್ನು ಕಲಿಸಿದ್ರು, ಮಾಡ್ಕೋತಿದ್ದವ. ಅವಾಗ ಹೇಳಿದ್ರವರು, ಇವತ್ತು ಮನೆಗೆ ಹೋಗು, ನಾವೊಂದು ಸಾಧನ ಹೇಳ್ತೀನಿ ಅದನ್ನು ಮಾಡು, ಸುಮ್ಮ ಮಕ್ಕೊಂಡು ಬಿಡಂತಂದ್ರೆ ಅವರು. ಮನೆಗೆ ಹೋದ, ಸುಮ್ಮ ಮಕ್ಕೊಂಡು ಬಿಟ್ಟು 1 ತಾಸಾತು ನೋಡಿದ್ರು ಬರವಲ್ಲಿನ ಹೊರಗೆ, 2 ತಾಸಾತು ಒಳಗೆ ಬಂದು ನೋಡಿದ್ರು, ಮೈ ಮುಟ್ಟಿ ನೋಡಿದ್ರು, ಏನು ಕೆಲಸ ಇಲ್ಲ. ಆ ಬಳಿಕ ಈ ಕಡೆ ನೋಡಿದ್ರು ಎಲ್ಲ ಬಂದಾಗ್ಯಾವ, ಮೂಗಿಗೆ ಹಚ್ಚಿ ನೋಡಿದ್ರು ಹೋಗೈತೆ ಅಂತ ತಿಳ್ಕೊಂಡು. ಆ ಬಳಿಕ ತಂದು ಕುಣಿಸಿದ್ರು. ಗೂಟಿತ್ತು, ಗೂಟಕ್ಕೆ ಹಗ್ಗ ಬೆಗೆದು ಕೊಳ್ಳಿಗಟ್ಟು ಹಾಕಿ ಚಲೋ ಕುಣಿಸಿದ್ರು. 3 ಬಟ್ಟು ವಿಭೂತಿ ಹಚ್ಚಿದ್ರು. ಇವರು ಈ ಕಡೆ ವಿಭೂತಿ ಹಚ್ಚೋದ್ರೊಳಗಾಗಿ ಅವರು ಒಳಗಿಂದ ಹಾಡ್ಯಾಡ್ಕೊಂಡು ಅಳ್ಳಕ್ಕೆ ಚಲೋ ಮಾಡಿದರು. ಅಳ್ಳಕ್ಕೆ ಹತ್ರು. ಆ ಬಳಿಕ ಊರು ಮಂದಿ ಕೂಡಿತ್ತು, ಎಲ್ಲರೂ ಬಂದರು. ಬಂದ ಬಳಿಕ ಗುರುಗಳು ಅವ್ರ ಪ್ರೀತಿ ಶಿಷ್ಯ ಇವ, ನಮ್ಮ ಶಿಷ್ಯ ದೇಹ ಬಿಟ್ಟಾನಂದ್ರೆ ನೋಡಿ ಬರೋನು
ಅಂತಿಮ ದರ್ಶನ ಅಂತ ಅವರೂ ಬಂದರು. ಬಂದ ಬಳಿಕ ಹಿಂಗಾಗಬಾರ್ದಾಗಿತ್ತು ಗುರುಗಳ, ನಿಮ್ಮ ಸೇವಾ ಮಾಡಿದ್ದ 100 ವರ್ಷ ಬದುಕಬೇಕಾಗಿತ್ತು ನಮ್ಮ ಮಗ, ಏನರೇ ಮಾಡಿ ಉಳಿಸ್ರಿ ಅಂತ ಅಪ್ಪ ಅವ್ವ ಹೆಂಡತಿ 3 ಮಂದಿ ಕೂಡಿ ಕಾಲಿಗೆ ಬಿದ್ದರು. ಏನರೇ ಮಾಡಿ ಉಳಿಸ್ರಿ ಅಂತಂದ್ರು. ಆಗ ಗುರುಗಳಂದ್ರು, ಉಳಿಸ್ತೀನಿ, ಆದ್ರೆ ಒಂದು ಕರಾರ ಅಂತ ಹೇಳಿದ್ರು ಅವರು. ಏನ್ರಿ? ಏನಿಲ್ಲ, ನೀವೇನು 3 ಮಂದಿ ಇದಿಲ್ಲ, 3 ಮಂದಿ ಒಳಗೆ ಒಬ್ಬರ ದೇಹ ಬಿಡಬೇಕು, ನಿಮ್ಮ ಜಾಗದಾಗ ಅವ ಬದುಕ್ತಾನ, ನೀವು ಸಾಯ್ತೀರಿ ಅಂತ ಹೇಳಿದ್ರು. ಇದು ಗಣಪತಿ ಒಗಿಲಾಕ್ ಹೋಗ್ಯಾರ, ಗಣಪತಿ ಜೋಡಿ ಇವರ ಬಾಯಾಗ ಜಗದಂಗ ಆತು. ಆ ಬಳಿಕ ಅವರು ಮೊಟ್ಟ ಮೊದಲು ಗುರುಗಳಂದ್ರು, ಅವೇನ ಹುಡುಗನ ಅಪ್ಪಿದ್ದಲ್ಲ ಅಜ್ಜ ಕೇಳಿದರು, ಏನಪ್ಪ ಮತ್ತ ನಿಂದು ಹೆಂಗೋ ವಯಸ್ಸು 75 ಆಗ್ಯದ. 75 ಅಂದ್ರೆ ಏನು? ಮುಳುಗು ಸೂರ್ಯ ದಂಡಿಗೆ ಬಂದೈತಿ ಹೊತ್ತಂತ. ಇನ್ನೇನು ಮುಗ್ದೈತಪ್ಪ ನಿಂದು, ಮತ್ತು ನಿನ್ನ ಮಗ 100 ವರ್ಷ ಆರಾಮ್ ಬದುಕಲಿ, ನೀ ಸತ್ತು ಬಿಡು ಅಂತಂದ್ರ ಅವು. ನಾವೊಂದು ಔಷಧಿ ಕೊಡ್ತೇನೆ, ಅದನ್ನ ತಗೊಂಡು ನೀವು ಹೋಗಿಬಿಡು, ನಿನ್ನ ಪ್ರಾಣ ಇವನಲ್ಲಿ ಬರ್ತದ, ಇವ್ ಬದುಕ್ತಾನ ಅಂತ ಹೇಳಿದರು. ಅವ ಅಂದ ಅಜ್ಜ, ಅವ ಹೋಗ್ಯಾನ್ರಿ, ನನಗೇನ ಅಂತಂದವ. ಇಂದಾದರೂ ಸಾಯಬೇಕ, ನಾಳೆ ಆದರೂ ಸಾಯಬೇಕ, ಅವ್ರವ್ರ ಹಣೆ ಬಾರ ಅವ್ರ ಸುತ್ರಿ, ನಮಗೆ ಯಾಕಂದವ ಮುದುಕ. ಮತ್ತೆ ಹೇಳಿದ ಅಜ್ಜ, ನೋಡ್ರಿ ನನಗೆ ಈಗ ಸದ್ಯ ಮೊನ್ನೆ ಚೇರ್ಮನ್ ಮಾಡ್ಯಾರ ನಂದು ಪಂಚಾಯತಿದು. ನೀನ ಹಿರಿಯಾದಿ, ನ್ಯಾಯದು ಹೇಳೋದ್ರಾಗ ಭಾಳ ಶಾಣೆ ಅದಿ, ಅದಕ್ಕೆ ನಿನ್ನ ಮಾತು ಇಡೀ ಊರು ಕೇಳ್ತದ. ಇನ್ನ 1 ವರ್ಷ ಆಗೈತ್ರಿ ಚೇರ್ಮನ್ ಆಗಿ, ಇನ್ನ 4 ವರ್ಷ ಉಳ್ದೈತಿ, ಅದಕ್ಕಾಗಿ ನಾ ಏನು ಸಾಯುವುದಿಲ್ಲ ಅಂತಂದವ. ಅಲ್ಲಿದಿಂದ ಅವ್ರ ಅವ್ವ, ಈ ಹುಡುಗನ ಅವ್ವ ಅಜ್ಜಿ ಕೇಳಿದರು ಗುರುಗಳು, ನೋಡುವ ಮತ್ತು ನಿಂದು ವಯಸ್ಸಾತು, ಏನು ಮಾಡಕ್ಕಿನಿ, ಎಷ್ಟು ದಿವಸ ಬದುಕ್ರಿ, ಏನದ ಈ ಪ್ರಪಂಚದಾಗ, ಖಾಲಿ ಕೈಯಿಂದ ಬಂದದಿವಿ, ಖಾಲಿ ಕೈಯಿಂದ ಹೋಗುವುದದ, ನಿನ್ನ ಮಗನ ಸಲುವಾಗಿ ನೀ ಇದೊಂದು ತ್ಯಾಗ ಮಾಡುವ, ನೀ ಭಾಳ ದೊಡ್ಡ ಹೆಸರು ಉಳಿತೈತಿ ಅಂತ ಹೇಳಿದರು. ಅವಾಗ ಅಜ್ಜಿ ಅಂದ್ಲು, ಗುರುಗಳ ಹೋಗ್ಯಾನ, ಅವ ಹಿಂದಿದ್ರು ಸಾಯವನ, ನಾಳೆ ಆದರೂ ಸಾಯವನ. ಅಷ್ಟೇ ಅಲ್ಲದೆ ಸೊಸೆಯಂದಿರು ಇನ್ನ ಹೊಸ್ತಾಗೆ ಬಂದಾರ ಮನೆಗೆ, ಅವರಿಗೆ ಪ್ರಪಂಚ ನಡೆಸುವ ಅನುಭವ ಏನೂ ಇಲ್ಲ. ಅವರಿಗೆ 1 ಕಪ್ ಚಾ ಮಾಡಂದ್ರೆ 2 ಕಪ್ ಚಾ ಮಾಡ್ತಾರ ಅವರು, 2 ರೊಟ್ಟಿ ಮಾಡಂದ್ರೆ 4 ರೊಟ್ಟಿ ಮಾಡ್ತಾರ. ಅದಕ್ಕೆ ಪ್ರಪಂಚ ಮಾಡುವ ಅನುಭವ ಅವ್ರಿಗಿಲ್ಲ. ತಿಜೋರಿ ಚಾವಿ ಎಲ್ಲ ನನ್ನ ಕಡೆನ ಅದಾವು, ನಾ ಕೊಟ್ಟಾಗನ ಮನ್ಯಾಗ ಅಡಿಗೆ ನಡೆಯುವುದು ಅಂತ ಹೇಳಿದ್ಲ ಅಜ್ಜಿ. ಆ ಬಳಿಕ ಅಜ್ಜಿನೂ ಮಗನ ಮ್ಯಾಲ ಕಾಳಜಿ ಇಲ್ಲಂತ ಗೊತ್ತಾತು. ಕೊನೆಗೆ ಧರ್ಮ ಪತ್ನಿ ಅವರು ಬಂದರು. ನೋಡುವ, ಈ ಜಗತ್ತಿನಲ್ಲಿ ಮುತ್ತೈದೆ ಸಾವು ಬಹಳ ಶ್ರೇಷ್ಠ, ವಿಧವಾ ಸಾವು ಅಷ್ಟು ಸರಿ ಅಲ್ಲ. ಅದಕ್ಕೆ ನೀನು ನಿನ್ನ ಧರ್ಮ ಪತಿಯ ಸಲುವಾಗಿ, ನಿನ್ನ ಗಂಡನ ಸಲುವಾಗಿ ನೀ ದೇಹ ಬಿಡುವ, ಅವ ಮತ್ತೆ ಬದುಕ್ತಾನ ಅಂತ ಹೇಳಿದರು ಗುರುಗಳು. ಅವಾಗ ಆಕೆ ಹೇಳಿದ್ಲು, ಗುರುಗಳ ಅವ ಹೋಗ್ಯಾನ, ಸಣ್ಣ 2 ಕೂಸುಗಳು ಹುಟ್ಟ್ಯಾವ, ಅವೇನು 1 ದಿವಸ ಹುಡುಗರನ್ನ ಮಾತಾಡಿಸಿಲ್ಲ, ಹೆಂಗದಿ ಅಂತ ಕೇಳಿಲ್ಲ, ಉಂಡಾವೋ ತಿಂದಾವೋ ಅಂತ ನೋಡಿಲ್ಲ. ಈಗ ನಾನೇ ಆ ಮಕ್ಕಳಿಗೆ ಆಶ್ರಯ, ನಾನ ಸತ್ತು ಹಾದ್ನಿ ಅಂದ್ರ ಅವ ಬದುಕೇನು ಮಾಡಾವದಾನ ಅಂತ ಕೇಳಿದ್ಲು. ಗುರುಗಳಂದ್ರು, ಇನ್ನೇನು ಮಾಡೋದಪ್ಪ, ನೀವಂತೂ 3 ಮಂದಿ ಒಲ್ಲಂದ್ರಿ, ನಮ್ಮ ಶಿಷ್ಯನ ಅದಾನ, ನಾನ ತಗೊಂಡು ನಾನ ಸತ್ತು ಬಿಡ್ತೀನಿ ಅಂದ್ರ ಅವ್ರು.
ಅಟ್ ಮಾಡ್ರಿ ಗುರುಗಳು ಭಾಳ ಚಲೋ ಆಕ್ಕತಿ ಅಂದ್ರು. ಕಲ್ಯಾಣ ಬರ್ತದ್ರಿ, ನಿಮಗೆ ಹೊಸ ಮಠ ಕಟ್ಟಿಸ್ತೀವಿ, ನಿಮಗೆ ಏನೊಂದು 10 ಎಕರೆ ಆಸ್ತಿ ಹಚ್ಚಿ ಬಿಡುನು, ಭಾಳ ಚಲೋ ಆತು, ಮಗಾನು ಬದುಕಿದಂಗೆ ಆತು, ಹೊರಗಿನ ಪೀಡ ಹೊರಗಿಂದ ಹೊರಗೆ ಹೋದಂಗೆ ಆತು. ಹೆಂಗೋ ನಿಮಗೆ ಹಿಂದಿಲ್ಲ ಸ್ವಾಮಿ, ಮುಂದಿಲ್ಲ, ನಿಮಗೆ ಯಾರು ಹಿಂದೆ ಅಳವರು ಇಲ್ಲ, ಮುಂದೆ ಕರೆಯವ್ರಿಲ್ಲ, ಜೈ ಜಗತ್ತತ್ತು ಹೋಗೋರು ನೀವು. ಅವಾಗ ಗುರುಗಳಂದ್ರು, ಅದು ಇದ್ರಾಗ ತಂದಿದ್ರು ಮಂತ್ರಿ, ಏನು ತಂದಿದ್ರು ಅಂದ್ರೆ ಅದರೊಳಗೆ ಹಾಲ ಸಕ್ಕರೆ ಹಾಕಿ ಕಲ್ಸ್ಕೊಂಡು ಬಂದಿದ್ರು ಅಷ್ಟೆ, ಅದೇನು ಬೇರೆ ಏನು ಇರಲಿಲ್ಲ. ಕುಡಿದ್ರು, ಕುಡ್ದ ಅವಾಗೊಂದು ತುಸು ನೀರು ಹೊಡೆದ್ರು. ಮೊದಲೇ ಎಲ್ಲ ಹೇಳಿದ ಪ್ಲ್ಯಾನ್ ಇತ್ತದು, ಮೊದಲೇ ಎಲ್ಲ ಹೇಳೇ ಇಟ್ಟಿದ್ರು. ನೀರು ಹೊಡೆದ್ರು, ಎದ್ದು ಕೂತವ. ಎದ್ದು ಕೂತ, ಗುರುವೇ ನಿಮ್ಮ ಪಾದ ಸಾಕ್ಷಿಯಾಗಿ ಇನ್ನು ಒಂದು ಗಳಿಗೆ ಮನೆಯಾಗಿರೋದೆಲ್ಲ ನಡ್ರಿ ಮಠಕ್ಕೆ ಬರ್ತಾನಂತ ಬಂದಬೇಕು. ಇವರು ಶಾವಿಗೆ ಹಾಲ ತುಪ್ಪ ಉಣಿಸೋದು ಎದಕ್ಕ ಅಂತ ಇವತ್ತು ನನಗೆ ಗೊತ್ತಾತು. ನನ್ನ ಸಲುವಾಗಿ ಒಬ್ಬರು ಕಾಳಜಿ ಮಾಡುವರು ಇವರು, ನಿಮ್ಮಂತ ನೀವು ನನ್ನ ಸಲುವಾಗಿ ಪ್ರಾಣ ಕೊಡ್ಲಾಕ ತಯಾರಾಗ್ಯಾರ ಅಂದ ಬಳಕ ಇಡೀ 100 ವರ್ಷದ ಆಯುಷ್ಯ ನಿಮ್ಮ ಪಾದ ಸೇವೆಗಾಗಿ ಸಮರ್ಪಿತ ಅಂತ ಬಂದುಬಿಟ್ಟು. ನೀವು ಬಂದ್ರೆ ನಡೀತದ, ಮಠ ರಗಡ್ ದೊಡ್ಡದದು, ಅಜ್ಜವರು ದೊಡ್ಡದ ಕಟ್ಟಿಟ್ಟಾರ ಇಂಬ, ಹೊಲನೂ ರಗಡದ, ಮಠನೂ ದೊಡ್ಡದ. ಆ ಬಳಿಕ ಇಷ್ಟೆಲ್ಲ ಆಯಿತು, ಯಾರ ಪ್ರೇಮ ಎಷ್ಟದ ಅಂತ ಗೊತ್ತಾತು, ಇವನಿಗೆ ಖಾತ್ರಿ ಆತು. ಹಂಗ ಸಿದ್ಧರಾಮೇಶ್ವರ ಪ್ರಪಂಚದ ಮೇಲೆ ಪ್ರೇಮವನ್ನಿಟ್ಟಂಥವನಲ್ಲ, ದೇವರ ಮೇಲೆ ಪ್ರೇಮವನ್ನು ಇಟ್ಟಂಥವನು. ನಾವು ದೇವರು ಪೂಜಾ ಮಾಡಿ ಪ್ರಾರ್ಥನಾ ಮಾಡ್ತೀವಿ, ಕರಿತೀವಿ ಎಲ್ಲರೂ, ಪೂರ್ಣ ನಂಬಿಲ್ಲ ನಾವು ಯಾರೂ ದೇವರನ್ನು. ನಂಬರು ನಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು. ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೆ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ಏನಪ್ಪ ಜಗತ್ನಲ್ಲಿ ಜನ ಎಲ್ಲ ಇಷ್ಟು ಜನ ಎಲ್ಲ ಪ್ರಾರ್ಥನಾ ಮಾಡ್ತಾರಂದ ಬಳಕ ದೇವರು ಬಂದು ಇವ್ರಿಗೆ ಯಾಕೆ ಭೇಟಿ ಆಗಿಲ್ಲ, ಅಥವಾ ಇವರ ಒಳಗಿರುವಂಥ ದೇವರ ಸಾಕ್ಷಾತ್ಕಾರ ಯಾಕೆ ಇವರಿಗಾಗಿಲ್ಲ ಅಂತ ಕೇಳಿದ್ರೆ, ಇವರು ನಂಬಲಾರ್ದ ಕರೀತಾರೆ. ದೇವರ ಮೇಲೆ ಪೂರ್ಣ ನಂಬಿಕೆ ಇಲ್ಲ, ಗುರುಗಳ ಮೇಲೆ ಪೂರ್ಣ ನಂಬಿಕೆ ಇಲ್ಲ. ಇವ್ರು ಹೆಂಗದಾರ ಅಂದ್ರ, ಒಂದು ಕೈ ಮನಿ ಹಿಡ್ದಾರ, ಇನ್ನೊಂದು ಕೈ ದೇವ್ರ ಕಡೆ ಮಾಡ್ಯಾರ. ಹಿಂಗ ಮಾಡ್ರೆ ಕೆಲಸ ಆಗೋದಿಲ್ಲ. ಪೂರ್ಣ ನಂಬಿಕೆ ಇರಬೇಕು, ಏಕನಿಷ್ಠ ಇರಬೇಕು. ನಮ್ದು ಹೆಂಗ, ಈ ಕಡೆ ಕರಿದಾರ ಕಟ್ಟವನು ನಂಬತ್ತೀವಿ ನಾವು, ಈ ಕಡೆ ಈ ಮಠಕ್ಕೂ ಬರ್ತೀವಿ, ಮನೆ ದೇವರಂತ ಕಡೆ ಹೊಕ್ಕಿವಿ, ಎಲ್ಲೆಲ್ಲೋ ತಿರುಗಾಡಿ. ಒಟ್ಟು ನಮ್ಮ ಜೀವನ ಅಂದ್ರೆ ಹೆಂಗಾಗ್ಯದ, 10 ಕಡೆಗೆ ನಮ್ಮ ಮನಸ್ಸು ಹರಿದು ಹಂಚಿ ಹೋಗ್ಯದ. ಏಕನಿಷ್ಠ ಅನ್ನುವುದಿಲ್ಲ ನಮ್ಮಲ್ಲಿ. ಬರಿದೆ ಕರೆವರು, ನಂಬಿ ಕರೆದೊಡೆ ಓ ಎನ್ನನೇ ಶಿವನು. ಹೆಂಗ ಸಿದ್ಧರಾಮೇಶ್ವರ ನಂಬಿ ಕರೆದ, ನಡ್ಕೋತ ನಡ್ಕೋತ ಶ್ರೀಶೈಲ ಸಮೀಪವಾದರು. ಅಲ್ಲಿ ಶ್ರೀಶೈಲದ ಗುಡ್ಡಗಳು ಪರ್ವತಗಳು ಕಾಣಲಿಕ್ಕೆ ಪ್ರಾರಂಭ ಆದವು. ಇದ ನೋಡಪ್ಪ ಶ್ರೀಶೈಲ ಅಂತ ಹೇಳಿದ್ರು ಎಲ್ಲ ಹಿರಿಯರು. ಆಯಿತು, ಎಲ್ಲ ನಡ್ಕೋತ ನಡ್ಕೋತ ಹೋದರು. ಶ್ರೀಶೈಲದ ಆ ಜ್ಯೋತಿರ್ಲಿಂಗ ಗುಡಿಯ ಗೋಪುರ ಕಾಣಿಸ್ತು. ಭಾಳ ಸಂತೋಷ ಆಯ್ತು. ನಾನು ಯಾರನ್ನ ಹುಡುಕಾಟ್ಕೋತ ಇಲ್ಲಿ ತನಕ ಅಂಬಲಿ ಮಜ್ಜಿಗೆಯನ್ನು ತಂದನೆಲ್ಲ, ಅಂಥ ಮಲ್ಲಯ್ಯ ಇಲ್ಲೇ ಅದಾನಂತ ಸಿದ್ಧರಾಮೇಶ್ವರ ಗುಡಿಯ ಒಳಗೆ ಹೋಗಿ ನೋಡ್ತಾನ. ಮಲ್ಲಯ್ಯ ಇಲ್ಲ, ಬರೀ ಒಂದು ಕಲ್ಲಿನ ಲಿಂಗ ಅದ ಅಷ್ಟೇ. ಆ ವ್ಯೋಮಕಾಯದ ಮಹಾ ತಪಸ್ವಿಯಾದಂಥ ಶಿವಯೋಗಿಯನ್ನು ಏನು ಹೊಲದಾಗ ನೋಡಿದ್ದಲ್ಲ ಅವ ಇರಲಿಲ್ಲ ಅಲ್ಲಿ ಗುಡ್ಯಾಗ. ಬರೇ ಕಲ್ಲಷ್ಟೇ ಇತ್ತು ಜ್ಯೋತಿರ್ಲಿಂಗ.
ಸಿದ್ದರಾಮೇಶ್ವರನಿಗೆ ಸಿಟ್ಟು ಬಂತು. ಇದೇನು, ನಾನು ನಿಜವಾಗಿಯೂ ಆ ಶಿವಯೋಗಿಯನ್ನು ಭೇಟಿ ಆಗಬೇಕು, ಅವನಿಗೆ ಮಜ್ಜಿಗೆ ಅಂಬಲಿ ಕುಡಿಸ್ಬೇಕಂತ ಬಂದೇನೆ, ಅವನೇ ಇಲ್ಲಲ್ಲ ಅಂತಂದ. ಗುಡಿಯಿಂದ ಹೊರಗೆ ಬಂದ ಸುತ್ತಮುತ್ತ ಇನ್ನೊಮ್ಮೆ ಕೂಗಿ ಕರೆದ, ಯಾರೂ ಹೋಗ್ಕೊಡ್ಲಿಲ್ಲ. ಆ ಕ್ಷಣಕ್ಕೆ ಸಿದ್ದರಾಮೇಶ್ವರ, ಇನ್ನು ಏನಿದ್ರೂ ಕೂಡ ದೇವರೇ ನೀ ಬರ್ಲಾಕಬೇಕು, ಇರಲಿಲ್ಲ ಅಂದ್ರೆ ನನ್ನ ಪ್ರಾಣ ಹಾರಿ ಹೋಗ್ತದ ಅಂತ ಹೇಳಿದೆ. ಹಾಗೇ ನಡೆದ ತುಸು ಮುಂದೆ ಬಂದ, ಅಲ್ಲೊಂದು ದೊಡ್ಡ ತಗ್ಗ, ಕೊಳ್ಳ, ಆಳವಾದಂಥ ಕೊಳ್ಳ. ಅದರೊಳಗ ನೀ ನಿಜವಾಗಿಯೂ ನನ್ನ ಮ್ಯಾಲ ನಿನಗೆ ಕಾಳಜಿನ ಇತ್ತು ಅಂದ್ರ ನೀ ಏನು ಮಜ್ಜಿಗೆ ಅಂಬಲೆ ತಗೊಂಡು ಬಾ ಅಂತ ಹೇಳಿದೆಲ್ಲ, ಅದನ್ನ ತಂದೇನೆ, ಕುಡ್ಯಾವಿದ್ದಂದ್ರ ಬಾ, ಇರಲಿಲ್ಲ ಅಂದ್ರೆ ನಾ ಸತ್ತು ಹೋಗ್ತೀನಿ ಅಂತ ಹೇಳಿ ಕೊಳ್ಳದಾಗ ಜಿಗದ ಬಿಟ್ಟ ಹುಡುಗ. ಜಿಗದ ಬಿಟ್ಟ. ಎಂಥ ಕೊಳ್ಳದು, ಕೆಳಗೆ ನೋಡಿದ್ರೆ ಕಾಣಿಸೋದಿಲ್ಲ, ಬಿದ್ರ ಶರೀರದಾನ ಎಲುವು ಸಹಿತ ಸಿಗುವುದಿಲ್ಲ. ಅಂತಹ ಕೊಳ್ಳದಲ್ಲಿ ಹಾರಿದ. ಆದ್ರ ಅವ ಏಕನಿಷ್ಠ ಇತ್ತು ಸಿದ್ದರಾಮೇಶ್ವರನಿಗೆ. ಶಿವ ಕೈ ಹಿಡದ ಎತ್ತುಕೊಂಡ, ಅವನ ತಲೆ ಮ್ಯಾಲ ಕೈ ಆಡಿಸಿ, ಕುಡಪ್ಪ ನಿನ್ನ ಅಂಬಲಿ ಮಜ್ಜಿಗೆ ಎಲ್ಲದವಂತ ಕುಡದ ಶಿವ. ಕುಡ್ದ ಹೇಳಿದ, ನೀನೇನು ಸಾಮಾನ್ಯ ಭಕ್ತನಲ್ಲ, ಈ ಜಗತ್ತನ್ನೇ ಬೆಳಗುವಂಥ ಒಬ್ಬ ಶಿವಯೋಗಿ ಸಿದ್ದರಾಮೇಶ್ವರನಾಗುತ್ತೆ ಅಂತ ಶಿವ ಹೇಳಿದ. ಅಷ್ಟು ನಂಬಿದ್ದ ದೇವರನ್ನ ಸಿದ್ದರಾಮೇಶ್ವರ ಎಷ್ಟು ವಯಸ್ಸಿನಾಗ? ಬರೀ 10-16 ವಯಸ್ಸಿನಲ್ಲಿ. ಅಂತಹ ನಂಬಿಕೆ ನಮ್ಮಲ್ಲಿ ಇರಬೇಕಾಗ್ತದೆ. ನಾವು ಹೆಂಗದೀವಿ, ಒಂದ ಮಾತಿನಲ್ಲಿ ಹೇಳ್ಬೇಕಂದ್ರ 2 ಹೆಗಲ ಮೇಲೆ ಕೈ ಇಡ್ತೀವಿ. ಯಾವುದು ಗೆಲ್ತೈತಲ್ಲ, ಗೆದ್ದ ಪಕ್ಷ ನಮ್ಮದು. ಚಂಚಲತೆ ಬಹಳದ ನಮ್ಮಲ್ಲಿ, ಏಕನಿಷ್ಠ ಇಲ್ಲ. ಒಂದು ಮಂಗ್ಯ ಇತ್ತು, ಗೊತ್ತದ ನಿಮಗೆಲ್ಲ ಕತೆ ಇದು. ಆದರೂ ನಾವೆಲ್ಲ ಹೆಂಗದೀವಿ ಅಂತ ಹೇಳೋ ಸಲುವಾಗಿ ಬಹಳ ಚಲೋ ಇದು, ನೆನಪಿಟ್ಟುಕೋರಿ, ಬರ್ತದ ಉಪಯೋಗ. ಒಂದು ಮಂಗ್ಯ ಇತ್ತು, ನದಿ ಬಂತು. ಈಗ ಮಳೆ ಆದ ಕೂಡಲೇ ನದಿ ಬರ್ತದಲ್ಲ, ಹೊಳೆ, ಬಹಳ ಪೂರ ಬಂದ ಕೂಡಲೇ ನದಿ ದಾಟಬೇಕು ಅಂತ ಇದು ಮಂಗ್ಯ ಯೋಚನೆ ಮಾಡ್ಕೋತ ಕೂತಿತ್ತು. ಅವು 2 ನಾವು ತಿಳ್ಕೋತ ಬಂದು, ಆ ಬಳಿಕ ಒಂದು ನಾವಿನಲ್ಲಿ ಕೂತು ಹುಟ್ಟು ಹಾಕೋತ ಹೊಂಟಿತ್ತಿದ್ವು ಮಂಗ್ಯ. ಅವು ಭಾಳ ಶಾಣೆ ಇಡ್ತಾವ ಮಂಗ್ಯಗಳು. ಬಾಳೆಹಣ್ಣು ಕೊಡ್ರಿ ಸುಲ್ದತ್ತಿತ್ತಾವ, ಹಂಗ ಒಂದು ಮಂಗ್ಯ ತಿನ್ನಂಗಿಲ್ಲ. ನಮ್ಮ ಜಾತಿವವು, ನಾವು ಮೊದಲು ಮಂಗ್ಯ ಇದ್ದೀವಿ, ಈಗ ಹಿಂಗಾಗಿದ್ದೀವಿ. ಅದಕ್ಕೆ ತುಸು ಮಂಗ್ಯನ ಬುದ್ಧಿ ನಮ್ಮಲ್ಲಿ ಇರ್ತದ. ಹುಟ್ಟು ಹಾಕೋತ ಹೋಯ್ತು. ಅರ್ಧ ನದಿಗೆ ಹೋಗಿತ್ತು, ಮತ್ತೊಂದು ನಾವು ಬಂತದು. ಬಂದ ಕೂಡಲೇ ಮಂಗ್ಯ ಏನು ಮಾಡಿತು, ಒಂದ ನಾವನ್ಯಾಗ ಹೋಗಿ ಏನು ಮಾಡೋದೈತಿ ಅಂತದು. ಹೆಂಗ ಒಂದ ನಾವನ್ಯಾಗ ಆದ್ರೆ ದಂಡಿಗೆ ಹೋಗಿ ಮುಟ್ತೀವಿ, ಇದನ್ನ ಖಾಲಿ ಯಾಕೆ ಹಂಗ ಕಳಿಸ್ಬೇಕು ಅಂತ ಅದ್ರಾಗ ಒಂದು ಕಾಲಿಟ್ಟಿತು. ಎದ್ರಾಗ ಇನ್ನೊಂದು ಬಂದಿತ್ತಲ್ಲ, ಅದ್ರಾಗ ಒಂದು ಕಾಲಿಟ್ಟಿತು, ಇದ್ರಾಗ ಒಂದು ಕಾಲಿಟ್ಟಿತು. ಹುಟ್ಟು ಹಾಕ್ಲಕ್ ಚಾಲೂ ಮಾಡಿತು. ಭಾರಿ ಮಜಾ ಅನಿಸ್ತದಕ್ಕೆ. ಒಂದ್ರಾಗ ಕೂತ್ರ ಮಜಾ ಇಲ್ಲ ಅಂತ ಅನಿಸ್ತು. ಕೂಗು ಹೊಡ್ಲಕ್ ಚಾಲೂ ಮಾಡಿತ್ತು ಮಂಗ್ಯ. ಆ ಬಳಿಕ ಒಂದು ದೊಡ್ಡ ತೆರಿ ಬಂದು ಹೊಡಿತು. ಈ ನಾವು ಈ ಕಡೆ, ಇದು ನದಿ ಒಳಗೆ ಮುಳುಗಿ ಸತ್ತು ಹೋತು. ಹಂಗ ನಾವು ಹಿಡಿದ್ರ ದೇವರ ಪಾದವನ್ನಾಗಲಿ ಗುರುಗಳ ಪಾದವನ್ನಾಗಲಿ ಗಟ್ಟಿಯಾಗಿ ಹಿಡಬೇಕು, ಎಡ್ಡಾಡ್ ಕಡೆ ಹಿಡ್ಲಕ್ಕೆ ಹೋಗಬಾರ್ದು. ಒಮ್ಮೆ ಹಿಡದರಿ ಅಂದ್ರೆ ಮುಗಿದು ಹೋತು. ಗುರು ಬಸವ ಶಿವಯೋಗಿಗಳ ಪಾದ ಹಿಡದರಿ ಅಂದ್ರೆ ಎಲ್ಲಿ ಹೊಳ್ಳಿ ನೋಡ್ಲಕ್ಕ ಹೋಗಬೇಡ್ರಿ. ಯಾಕೆ ಅಂದ್ರ ಇಡೀ ಜಗತ್ತನ್ನೇ ಉದ್ಧರಿಸುವಂಥ ಸಾಮರ್ಥ್ಯ ಒಬ್ಬ ಶಿವಯೋಗಿಗಳಲ್ಲಿ ಇರ್ತದೆ. ಅವ್ರ ಮೇಲೆ ನಮಗೆ ವಿಶ್ವಾಸ ಇರಬೇಕಲ್ಲ. ಈಗ ಒಬ್ಬ ಡಾಕ್ಟರ್ ಕಡೆ ಹೋಗಿರ್ತೀವಿ ಅಂದ್ರೆ ಅವ್ರ ಮೇಲೆ ಪೂರ್ಣ ವಿಶ್ವಾಸ ಇದ್ರೆ ಆರಾಮಾಕೈತಿ. ವಿಶ್ವಾಸನ ಇರಲಿಲ್ಲ ಅಂದ್ರೆ ನೀವು ಬೆಕ್ಕದಂಥ ದವಾಖಾನೆಗೆ ಹೋಗ್ರಿ, ಆರಾಮಾಗಂಗಿಲ್ಲ ಅದು. ಹಂಗ
ಭವರೋಗ ವೈದ್ಯರಾಗಿ ಪ್ರಪಂಚದ ತಾಪ ಕಳೆಯುವಂತಹ ಕಲ್ಪ ವೃಕ್ಷವಾಗಿ ಬೀಳೂರಿಗೆ ಬಂದ ನೆಲೆಸಿದಂತಹ ಗುರುಬಸವ ಶಿವಯೋಗಿಗಳನ್ನು ಒಮ್ಮೆ ನಂಬೇರಿ ಅಂದ್ರೆ ಮುಗಿದ ಕೆಲಸ ಅದು. ಇನ್ನು ಯಾರ ಅವಶ್ಯಕತಾನೂ ಇಲ್ಲ. ದೇವರಾಗಿ ಕಾಲಭೈರವನಾಥ, ಗುರುವಾಗಿ ಗುರು ಬಸವೇಶ್ವರ ಶಿವಯೋಗಿಗಳು ಇಬ್ಬರು ಸಾಕು. ಈ ರೀತಿಯಾಗಿ ಸಿದ್ಧರಾಮೇಶ್ವರ ನಂಬಿದ. ಅವನ ಫಲವಾಗಿ, ಶ್ರದ್ಧೆಯ ಫಲವಾಗಿ ಶ್ರೀಶೈಲದ ಮಲ್ಲಿಕಾರ್ಜುನ ಒಲಿದ. ಇನ್ನು ಮುಂದೆ ಆ ಕಥೆ ಯಾವ ಸ್ವರೂಪ ತಾಳ್ತದ, ಯಾವ ರೀತಿಯಾಗಿ ಚರಿತ್ರೆ ಮುಂದುವರಿತದಂಥೇಳಿ ಮತ್ತೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ. ಇನ್ನು ಮುಂದೆ ನಮ್ಮ ಅಡ್ವೊಕೇಟ್ ಸಾಹೇಬರು ಕಾರ್ಯಕ್ರಮದ ಬಗ್ಗೆ ಒಂದೆರಡು ನಿಮಿಷದಲ್ಲಿ ತಮ್ಮ ವಿಚಾರ. ಮಹಾತ್ಮ ಬಸವಣ್ಣವರು ಬೀಳೂರ ಶ್ರೀ ಕಾಳಭೈರವನಾಥ ಶ್ರೀ ಗುರು ಬಸವೇಶ್ವರ್ ಇವರನ್ನು ಹೃದಯದಲ್ಲಿ ನೆನೆಸಿಕೊಂಡು ವೇದಿಕೆ ಮೇಲೆ ಆಸೀನರಾದ ನಮ್ಮ ಉತ್ತರಾಧಿಕಾರಿಗಳಾದ ಈಶಪ್ರಸಾದ್ ಮಹಾಸ್ವಾಮಿಯವರಿಗೂ ಕೂಡ ನನ್ನ ಅನಂತ ನಮಸ್ಕಾರವನ್ನು ಸಲ್ಲಿಸಿ, ಎಲ್ಲ ಶರಣಿಯರಲ್ಲಿ ನನ್ನ ಅನಂತ ನಮಸ್ಕಾರಗಳು. ಒಟ್ಟೆ 2 ಮಿನಿಟದಲ್ಲಿ ನಿಮಗೊಂದು ಆಹ್ವಾನ ಮಾಡ್ಲಾಕ ಮುನ್ನಿತೀನಿ. ನಿಮಗೆ ನಾ ಸ್ವಲ್ಪ ಇತಿಹಾಸದಾಗ ಯಾವುದನ್ನು ನಿಮಗೆ ಇದು ವಿಷಯ ಗುರ್ತಿರಬೇಕು. ಗುರ್ತದ ಬಹಳಷ್ಟು ಮಂದಿಗೆ. ನಮ್ಮ ಮುತ್ಯಾಗೌಡ್ರಿ 1921ರಲ್ಲಿ ಈ ಮಠ ಕಟ್ಟಿ ಪೂರ್ಣ ಮಾಡಿ ಅವರ ಉತ್ತರಾಧಿಕಾರಿ ಅಂತ ನಮ್ಮ ಚನ್ನಬಸಪ್ಪಗಳನ್ನ ತೋಡ್ಗಿಸಿಂದ ಅವ್ರದ್ದು ಪಟ್ಟಾಭಿಷೇಕ ಕಾರ್ಯಕ್ರಮ ಮಾಡಿದ್ರು. ಈಗ ನಡೆದತ್ರಿ 2025 ಅಂದ್ರೆ 100 ಸುತ್ತಮುತ್ತಿನ ಎಲ್ಲ ಜನರು ಬಂದಿದ್ರು. ಅವಾಗಿನ ಭಾಳ ಸ್ವತಂತ್ರ ಆಗಿದ್ದಿಲ್ಲ. ರಾಜೇ ರಜವಾಡೆ ಸರ್ಕಾರಗಳೆಲ್ಲ ಬಂದಿದ್ರು ಈ ಕಾರ್ಯಕ್ರಮಕ್ಕೆ. ಹಿಂಗೆ ಹಿರಿಯರೇ ಹೇಳ್ತಾರೆ. ಅದಕ್ಕೆ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಭಾಗಿದಾರಿ ನಾವು ಸಾಕ್ಷಿದಾರ ಆಗವ್ರು. ನೀವು ಆಗ್ಲಾಕ ಹತ್ತಿದ್ರಿ, ದಿವಸಗಳ ಕಮ್ಮಿ ಬಂದವು. ಇನ್ನು ಒಂದು 8 ದಿವಸನ್ಯಾಗ ಕಾರ್ಯಕ್ರಮ ಚಾಲು ಹೋಗೋದದ. ನನಗೆ ಅಭಿಮಾನಲೇ ಹೇಳಾಕಿಲ್ಲಿ ಆಸೆ ಪಡ್ತನು. ಒಂದು ಉಡಿ ತುಂಬು ಕಾರ್ಯಕ್ರಮದ ನಮ್ಮ ಹೆಣ್ಮಕ್ಳು ಈಗಾಗಲೇ 1,000 ಹೆಸರು ಬರೆಸ್ಯಾರಲ್ಲಿ. ಇನ್ನ 8 ದಿವಸದಲ್ಲಿ ಇನ್ನ 1,000-2,000 ಹೆಸರು ಅವ್ರು ಬರೆಸ್ಬೋದು. ಇಂಥ ಒಂದು ಉಡಿ ತುಂಬು ಕಾರ್ಯಕ್ರಮ ಈಗ ಮಂಟಪದಲ್ಲಿ ನಡೆಯೋಕ್ಕೆ ಶಕ್ಕಿಲ್ಲ. ಇದನ್ನೆಲ್ಲ ವಿಚಾರ ಮಾಡಿಕಿಸಿಂದ ನಿನ್ನೆ ನಮ್ಮ ಊರಾಗಿನ ಹಿರಿಯರು ಕೂತ ನಿರ್ಣಯ ತೊಗೊಂಡ್ರು. ಮಳೆಗಾಲ ಅದ ಅಂದ್ರೂ ಅದ್ರ ಪರ್ವ ಮಾಡಲ್ಲ. ಈ ಕಾರ್ಯಕ್ರಮ ಹೈಸ್ಕೂಲ್ ಮುಂದೆ ಮಾಡೋದದ. ಇನ್ನು ನಾವು ಮಿರಜ್ದವ್ರು ಬಂದಿದ್ರು, ಅದ್ರ ಮಾಪ್ ತೊಗೊಂಡಾರ 300/180. ಅಲ್ಲಿ ಪತ್ರ ಮತ್ತು ಪಾಲಿಥೀನ್ ಹಾಕಿಸಿಂದ ಮಳೆ ಎಷ್ಟ ಆದ್ರೆ ಮರಿ ನಮ್ಮ ಕಾರ್ಯಕ್ರಮ ಯಾವ ವಿನಾ ಅಡ್ಥಳ ಅಲ್ಲಿ ನಡಿಬೇಕಾದ್ರೆ ಅಂಥದ್ದೊಂದು ವ್ಯವಸ್ಥೆ ನಾವು ಮಾಡಿದೀವಿ. ಇನ್ನೊಂದು ನಿಮ್ಗೆ ನೆನಪು ಮಾಡಿ ಕೊಡ್ತೀನ. ನಮ್ಮ ಮಠದೊಂದು ಪರಂಪರಾ ಪ್ರಸ್ತಾಪಿತ ಆಗಿತ್ತು 25 ವರ್ಷನಾಗ. ಆ ಪರಂಪರಾ ಏನಂದ್ರಿ, ಈ 25 ವರ್ಷನಾಗ ಯಾವ ಮಠದ ಮುಂದಾಗಿ ಏನ್ ದಗದ ಮಾಡ್ತಾರಲ್ಲ, ಪಟ್ಟಿ ಮಾಡೋದು, ದೇಣಿಗೆ ಒಳೆ ಮಾಡೋದು, ಈಗ ಬೇಡ್ಲಾಕ ಯಾರಿಗೆ ಮನೆಗೆ ಹೋಗಿಲ್ಲ. ಆದರೂ ಪ್ರತಿಯೊಬ್ಬರು ಭಕ್ತರು ತೆಪ್ಸಲ್ಲ ನಮ್ಮ ಮುತ್ಯಾನ ದೇಣಿಗೆ ಪಟ್ಟಿ ತಂದು ಕೊಡ್ತಾರೆ. ಈಗಾದ್ರೂ ನೀವು ಕೊಡ್ಲಾತ್ತೀರಿ, ನಿಮಗನ ಅಭಿನಂದನೆ ಮಾಡ್ತೇನೆ. ಆದ್ರೆ ನಿಮ್ಮ ದೇಣಿಗೆಯಾಗ ಈ ನಮ್ಮ ಕಾರ್ಯಕ್ರಮ ಮಾಡೋದೈತಿ. ಅದಕ್ಕೆ ಕೈ ಹಿಡಿಯಲ್ದ ತೊಡೆ ಸಡಾಳ ಹಾತಾಲೆ ಮರಾಠಿದಾಗ ಅತೀವಿ ನೋಡಿ, ಸಡಾಳ ಹಾತಾನೆ ಮದತ್ಕಾರ ಕಿಸಿಂದ ಹಂಗೆ ಫ್ರೀಯಾಗಿ ಒಂದು 500 ಕೊಡ್ತೀರಿ ಅಂದ್ರೆ ಒಂದು 1000 ಕೊಡ್ರಿ, 1000 ಕೊಡೋರು 2000 ಕೊಡ್ರಿ, 5000 ಕೊಡು, 10,000 ಕೊಡ್ರಿ ಕಿಸಿಂದ
ನಿಮ್ಗೆ ನಾ ವಿನಂತಿ ಮಾಡ್ಲಕ್ಕೆ ನಿಮ್ಮ ಮುಂದೆ ನಾನು ಇತ್ತೀನಿ. ಅದಕ್ಕೆ ಈಗ ನಮ್ಮ ಇಲ್ಲಿ ಹಿರಿಯರು ಕೂತಿರ್ತಾರ್ರಿ, ಅವರು ನಿಮ್ಗೆ ಆಗ್ರಹ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಇದ್ರದ ಸೀರಿಯಸ್ಲಿ ವಿಚಾರ ಮಾಡಿ ನೀವು ದೇಣಿಗೆ ಕೊಡ್ತೀರಿ. ಹೆಚ್ಚಿನ ಪ್ರಮಾಣದಾಗ ಕೊಟ್ಟ ಈ ಕಾರ್ಯಕ್ರಮ ಐತಿಹಾಸಿಕ ಮಾಡೋನು, ನಾವು ಇದ್ರ ಸಾಕ್ಷಿದಾರ ಆಗೋನು ಅಂತ ಕಿಶಿಂದ ನಿಮ್ಮಲ್ಲಿ ಎಲ್ಲರಲ್ಲಿ ಇಚ್ಛಾ ವ್ಯಕ್ತ ಮಾಡಿ ಕಿಶಿಂದ. ಮತ್ತೊಂದು ಬಹಳ ಅಭಿಮಾನ ಸಂಗತಿ ಅದ. ಈಗ ಒಂದು 10 ದಿನಗಳ ಪರ್ಯಂತ ಇಲ್ಲಿ ದಾಸೋಹ ಕಾರ್ಯಕ್ರಮ ಚಾಲೂ ಅದ. ನಾ ತರುಣರು ವಿಶೇಷನ ಇಲ್ಲಿ ಅಭಿನಂದನೆ ಮಾಡೋದನ್ನು. ಈ ದಾಸೋಹ ಅನ್ನ ವಿತರಣೆ ಆಗೋಣ, ಅದ್ರದ್ದು ಭಾಂಡೆ ಸ್ವಚ್ಛ ಮಾಡೋದು, ಈ ಫರ್ಶಿ ತೊಳೆದು ಒಬ್ಬರೊಂದು 50 ತರುಣರು ಅದಾರ. ಅವ್ರದ್ದು ಆಗ್ರಹ ಹಿಂಗದ, ನಮ್ಮ ಹೆಸರು ಎಲ್ಲಿ ತಗೋಬೇಡ್ರಿ. ನಮ್ಮ ಹೆಸರು ಸಲುವಾಗಿ ಮಾಡಂಗಿಲ್ಲ, ಮುತ್ತೇನ ಸೇವಾ ನಾವು ಮಾಡ್ಲತ್ತಿದ್ದೀವಿ. ಅವರಿಗೆ ಇನ್ನೊಮ್ಮೆ ಟಾಳಿ ಕೊಟ್ಕಿಸಿಂದ ಅವ್ರಿಗೆ ನಾವು ಅಭಿನಂದನೆ ಮಾಡೋನು. ಎಲ್ಲರೂ ತೆಗೆದು ಕತ್ಯಾರ್ರಿ. ಈಗ ಒಂದು 4-5 ಟೀಮ್ ಅದಾವ. ಈಗ ಕನಿಷ್ಠ ಒಂದು 100 ಮಂದಿ ಸ್ವಾಮಿಗಳು ನಮ್ಮ ಮಠಕ್ಕೆ ಆ ಕಾರ್ಯಕ್ರಮ ಬರೋರ್ದಾರೆ. ಕೊನೆ ಕಾರ್ಯಕ್ರಮ ನಿಮಂತ್ರಣ ಕುಡಿದು ಒಂದು ಟೀಮ್ ಅದ, ಅವ್ರದನ್ನ ದಗದ ಮಾಡತ್ತಾರ. ಇನ್ನು ನಮ್ಮ ಮತದಾರ ಸಂಘದ ಕೆಲವೊಂದು ತರುಣರು ಅವೇನು ಪೋಸ್ಟರ್ ಮಾಡಿದಿರಲ್ಲ, ಅದನ್ನು ಹಚ್ಚಲಾಕ ತಿರ್ಗಾಡ್ಲತ್ತಾರ. ಇನ್ನು ನಾವು ಆದರೂ ಹೋಗೋರ್ದು ಆಮಂತ್ರಣ ಕೊಡ್ಲಾಕ ಸ್ಟೇಜ್ ವ್ಯವಸ್ಥೆ ಆಗ್ಯದ. ಫಕ್ತ ಇದಕ್ಕೆ ಕಮ್ಮಿ ಬೀಳುವುದು ಏನಂದ್ರೆ ಆರ್ಥಿಕ ಮದತ, ಆರ್ಥಿಕ ನೆರವು. ಅದಕ್ಕೆ ನಿಮಗೆ ಎಲ್ಲರಿಗೆ ಇನ್ನೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ತಾನು. ಈ ಐತಿಹಾಸಿಕ ಕಾರ್ಯಕ್ರಮ ಅತಿಶಯ ಸರಳ ಕೈದಿಂದ ನೀವು ಮದತ್ ಮಾಡಿಕಿಸಿಂದ ಈ ಕಾರ್ಯಕ್ರಮ ಅತಿಶಯ ಭರ್ಜರಿಯಾಗಿ ಯಶಸ್ವಿ ಮಾಡೋಣ ಅಂತ ಕಿಸಿಂದ ನಿಮ್ಮಲ್ಲಿ ಇಚ್ಛಾ ವ್ಯಕ್ತ ಮಾಡಿಕಿಸಿಂದ ನಾ ಇಲ್ಲಿ ನಿಂದಿರ್ತೇನೆ. ಇಲ್ಲಿವರೆಗೆ ಶ್ರೀಮಠದ ಮುಂದಿನ ಬರುವ ಕಾರ್ಯಗಳ ಬಗ್ಗೆ, ನಾವು ಕೊಡುವಂತಹ ದೇಣಿಗೆಯ ಬಗ್ಗೆ, ಶ್ರೀಮಠದ ಇತಿಹಾಸವನ್ನು ತಮ್ಮ 4 ಮಾತಿನಲ್ಲಿ ತಿಳಿಸಿ ನಾವೆಲ್ಲರೂ ಮುಕ್ತ ಹಸ್ತದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹಕಾರಿಯಾಗೋಣ. ನಮ್ಮ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನಿಲ್ಲಿಸಾದ್ರೂ, ಎಕ್ಸ್ಟ್ರಾ ನಮ್ಮ ಏನು ಖರ್ಚಿತ್ತು ಅದ್ರ ನಿಲ್ಲಿಸಾದ್ರೂ ಈ ಮಠದ ಇತಿಹಾಸದ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಭಾಗಿಯಾಗೋಣ. ಅಲ್ಲಿ ಧನಸೇವೆಯನ್ನು ನಾವು ಅತ್ಯಂತ ಮುಕ್ತ ಮನಸ್ಸಿನಿಂದ ಮಾಡೋಣ ಎಂಬ ಸದುವಿನಯದ ಮಾತುಗಳನ್ನು ನಡೆದ ಅಡ್ವೊಕೇಟ್ ಬಸವರಾಜ್ ದೊಡ್ಡಮನಿಯವರಿಗೆ ಅನಂತ ಶರಣಗಳು. ಇನ್ನು ಮುಂದೆ ಶ್ರೀಮಠದ ಗೌರವ ಶ್ರೀರಕ್ಷೆಯನ್ನು ಸಿಂದಗಿಯಿಂದ ಆಗಮಿಸಿದ ಶ್ರೀಮತಿ ಶೈಲಾ ಪಟ್ಟಣ್ ಶೆಟ್ಟಿ, ಶ್ರೀಮತಿ ಅನಿತಾ ಪಟ್ಟಣ್ ಶೆಟ್ಟಿ ಹಾಗೂ ನಿಂಗಪ್ಪನ ಪಟ್ಟಣ್ ಶೆಟ್ಟಿ ಅವರ ಅತ್ತೆಯವರಾದಂತಹ ಶ್ರೀಮತಿ ಪಾರ್ವತಿ ಗಣಶೆಟ್ಟಿ ಅತನಿಂದ ಆಗಮಿಸಾರ. ಇವರು ವೇದಿಕೆಗೆ ಬಂದು ಶ್ರೀಮಠದ ಗೌರವ ಶ್ರೀರಕ್ಷೆಯನ್ನು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಭಕ್ತಿಯಿಂದ ವಿನಂತಿಸ್ಕೊಳ್ತೇನೆ. ಅತನಿಂದ ಆಗಮಿಸಿದ ಶ್ರೀಮತಿ ಪಾರ್ವತಿ ಗಣಶೆಟ್ಟಿ, ಸಿಂದಗಿಯಿಂದ ಆಗಮಿಸಿದಂಥ ಶರಣೆಯರಾದ ಶ್ರೀಮತಿ ಶೈಲಾ ಪಟ್ಟಣ್ ಶೆಟ್ಟಿ, ಶ್ರೀಮತಿ ಅನಿತಾ ಪಟ್ಟಣ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀಮಠದ ಆಶೀರ್ವಾದ ಪರ ಗೌರವ ಶ್ರೀರಕ್ಷೆಯನ್ನು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಭಕ್ತಿಯ ವಿನಂತಿ. ಇದಾದ ನಂತರ ನಮ್ಮ ಕಾರ್ಯಕ್ರಮದ ವಿವರಗಳನ್ನ ನೀವು ನೋಡ್ಕೋತೀರಿ. ಹಂಗೆ ಒಂದೆರಡು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ 17ನೇ ತಾರೀಕು. ಇದನ್ನು ಮತ್ತೊಮ್ಮೆ ಯಾಕೆ ಹೇಳ್ಬೇಕಂದ್ರೆ, ದಿನಾರು ಜನ ಒಮ್ಮೆ ಹೆಚ್ಚಾಗ್ತಾರೆ, ಒಮ್ಮೆ ಕಡಿಮೆ ಆಗ್ತಿರ್ತಾರೆ, ಹೊಸೊಬ್ರು ಬರ್ತಿರ್ತಾರೆ. ದಿನ ಹೇಳ್ತಾನಪ್ಪ ಅಂತ ಅನ್ಕೋಬಾರ್ದು ನೀವು. ಕಾರ್ಯಕ್ರಮದ ಎಲ್ಲ ವಿವರಗಳು ನಿಮಗೆ ಗೊತ್ತಿರಬೇಕು. 17ನೇ ತಾರೀಕು ನಮ್ಮ ಕಾಳಭೈರವನಾಥನ ಸನ್ನಿಧಿಯಲ್ಲಿ ಭಂಡಾರಕಾನ ಮಹಾಪ್ರಸಾದ ಇರ್ತದೆ. 18ನೇ ತಾರೀಕು ಯುವಜನೋತ್ಸವ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳವ್ರು ಬರ್ತಾರೆ. ಅವರು ಯುವಶಕ್ತಿಗೆ ವಿಶೇಷವಾದಂಥ ಮಾರ್ಗದರ್ಶನವನ್ನು ಮಾಡ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೀಕರ್. ಅವರು ಇಂಟರ್ನ್ಯಾಷನಲ್ ಆಗಿ ಅವರು ದೇಶ ವಿದೇಶಗಳಿಗೆ ತಿರುಗಾಡಿ ನಮ್ಮ ಯುವಶಕ್ತಿ ಹೇಗಿರಬೇಕು, ನಮ್ಮ ತಾಯಂದಿರ ಕರ್ತವ್ಯ ಏನು, ನಾವು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂಬ ಮಾರ್ಗದರ್ಶನವನ್ನು ನೀಡ್ತಾರೆ. ಅದನ್ನು 18ನೇ ತಾರೀಕು 19ನೇ ತಾರೀಕು ರೈತ ಸಮಾವೇಶ ನಮ್ಮ ಮಾರುತಿ ನಾನಾ ಶಿಂದೆ ಅವರು ಬರ್ತಾರೆ. ಅದರ ನಂತರ ಅದೇ ದಿನ ರೈತ ಸಮಾವೇಶಕ್ಕೆ ವಿಶೇಷ ಸಂಗೀತವನ್ನು ನೀಡಲು ನಮ್ಮ CPI ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಹುಬ್ಬಳ್ಳಿಯವರು ಜ್ಯೋತಿರ್ಲಿಂಗ್ ಹೊನಕಟ್ಟಿ ಅವರು ಬರ್ತಾರೆ. ಅವರ ತಂಡ ಬರ್ತದೆ. ಅದನ್ನು ತಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಆಲಿಸಬೇಕು. ಈ 2 ದಿನದ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗೆ. ಈ 2 ದಿನದ ಕಾರ್ಯಕ್ರಮಗಳು ಸಾಯಂಕಾಲ 5 ಗಂಟೆಗೆ. ಇದಾದ ನಂತರ 20ನೇ ತಾರೀಕು ನಮ್ಮೆಲ್ಲ ಹೆಣ್ಮಕ್ಳ ಕಾರ್ಯಕ್ರಮ, ನಮ್ಮೆಲ್ಲ ತಾಯಂದಿರ ಕಾರ್ಯಕ್ರಮ. ಹೆಂಗಪ್ಪ ಅಂದ್ರೆ ನಾ ಭೂತೋ ನಾ ಭವಿಷ್ಯತೆ, ಈ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಸ್ವಾಮಿಗಳವರ ನೂತನ ಉತ್ತರಾಧಿಕಾರಿಗಳ ಚರಪಟ್ಟಾಧಿಕಾರ ಸಮಾರಂಭಕ್ಕೆ ಹೆಂಗಿರ್ತೈತಪ್ಪ ಅಂದ್ರೆ, ನಮ್ಮ ಹೆಣ್ಮಕ್ಳು ಎಲ್ಲರೂ ತಲೆ ಮೇಲೆ ದಂಡ ಇರ್ತೈತಿ, ಉಡಿಯೊಳಗೆ ಮುತ್ತೈತನದ ಎಲ್ಲ ಇದನ್ನಿರ್ತಾವೆ ಅವು ಏನು ಸಾಮಾನುಗಳಿರ್ತಾವೆ. ತುಂಬ ಹೃದಯದ ಚಪ್ಪಾಳೆನ ನಾವೆಲ್ಲರೂ ತಟ್ಟಬೇಕು. ಯಾವಾಗ ಈ ಮಾತುಗಳನ್ನ ಕೇಳಿದಾಗ ನಮಗೊಂಥರ ಹೊಸ ಹರುಷ ಬರಬೇಕು. ನಮ್ಮೆಲ್ಲ ಹೆಣ್ಮಕ್ಳನ್ನ ನಾವೆಲ್ಲೇ ಕೊಟ್ಟಿದ್ರು ಅವ್ರನ್ನ ಈಗಿನಿಂದ ಕರೆಸಿ, ದೂರಿನವರಿದ್ರೆ ಒಂದು 2 ದಿನ ಮೊದಲ ಕರೆಸಿ ಅವ್ರನ್ನೆಲ್ಲರೂ ನಮ್ಮ ಹೆಣ್ಮಕ್ಳನ್ನ ಕರೆಸಿ ತಾಯಿ ಹೊಟ್ಟೆ ತಣ್ಣಗಿರಲಿ ಎಂಬ ಸದಾಭಾವದೊಂದಿಗೆ ಅವರ ಉಡಿಯನ್ನು ತುಂಬಿ ನಾವೆಲ್ಲರೂ ಸಂತೋಷವನ್ನು ಪಡಬೇಕು.
ಅದಾದ ನಂತರ 21ನೇ ತಾರೀಕು ಮುಂಜಾನೆ ಈ ಉಡಿ ತುಂಬು ಕಾರ್ಯಕ್ರಮ ಮುಂಜಾನೆ 9 ಗಂಟೆಗೆ ಇರ್ತೈತೆ ರೀ. ಪತ್ರಿಕೆ ಒಳಗೆ 10 ಗಂಟೆಗೆ ಇರ್ತೈತೆ ತಿಳ್ಕೊಬೇಡ್ರಿ. ಹೆಣ್ಮಕ್ಳು ಬರಬೇಕು, ಅದಕ್ಕೆಲ್ಲ ಭಾಳಷ್ಟು ಕಾರ್ಯಗಳದಾವ. ಎಲ್ಲ ತಾಯಂದರು ಆದಷ್ಟು ಬೇಗನೆ ತಮ್ಮ ಹೆಸರುಗಳನ್ನ ಸಲ್ಲಿಸಬೇಕು. ತಮ್ಮ ಹೆಣ್ಮಕ್ಳನ್ನ ಯಾರನ್ನ ಕರ್ಸೋರಿದ್ರೆ ಅವರು ಹೆಸರುಗಳನ್ನ ಅಲ್ಲಿ ಬರ್ಕೊಳಕೋತಾರ, ಅವ್ರಿಗೆ ಕೊಡ್ಬೇಕ್ರಿ. ಇದಾದ ನಂತರ 21ನೇ ತಾರೀಕು ನಮ್ಮ ಶ್ರೀಮಠದ ನೂತನ ಉತ್ತರಾಧಿಕಾರಿಗಳ ನಿರಂಜನ ಚರಪಟ್ಟಾಧಿಕಾರ ಕಾರ್ಯಕ್ರಮ, ಅದು ಕೂಡ 21ನೇ ತಾರೀಕು ಮುಂಜಾನೆ ನಸುಕಿನಲ್ಲಿ 6 ಗಂಟೆಯಿಂದ ಶುರುವಾಗ್ತದೆ. ಅದು ನಿರಂತರವಾಗಿ ನಡೀತಾ ಇರಲ್ಲ. ಸದ್ಭಕ್ತರು ಇಲ್ಲಿ ಸುತ್ತಮುತ್ತಲಿನ ಸದ್ಭಕ್ತರು ಯಾರೂ ನೋಡಿಲ್ಲ ಆ ಕಾರ್ಯಕ್ರಮವನ್ನು. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೋಡಿ ಈ ಪುಣ್ಯ ಕಾರ್ಯದಲ್ಲಿ ನಾವು ನೀವೆಲ್ಲರೂ ತನು ಮನ ಧನದಿಂದ ಭಾಗಿಯಾಗಿ ಈ ಸತ್ಕಾರ್ಯದಲ್ಲಿ ಪಾಲ್ಗೊಳ್ಳೋಣ ಎಂಬ ಸದಾಶಯದೊಂದಿಗೆ ಇನ್ನು ಮುಂದೆ ನಮ್ಮ ಇವತ್ತಿನ ದಾಸೋಹ ಸೇವೆಯನ್ನು ಮಾಡಿದಂಥ ವಿವರಗಳನ್ನು ನಮ್ಮ ಪಿ ಬಿ ಗೌಡರು ತಿಳಿಸ್ಬೇಕಂತೇಳಿ ಅವರಲ್ಲಿ ಭಕ್ತಿ. ಅನಿಲ್ ಲವಕುಮಾರ್ ಕರೇನವರ್, ಚನ್ನಪ್ಪ ಬಾಬಣ್ಣವರ್, ರಾಜ್ಕುಮಾರ್ ಅಶೋಕ್ ಮುಡೇಗೋಳ್, ಸುರೇಶ್ ಕಿರಣಗಿ, ಅಮರ್ ವಿಜಯ್ ಖೋತ್, ಉಮೇಶ್ ಭೈರಪ್ಪ ಭಾವಿಕಟ್ಟಿ, ಶಶಿಕಾಂತ್ ಬುವಾ, ಈರಪ್ಪ ಮಲ್ಲಪ್ಪ ಕಾಮಗೋಂಡ್, ಅಣ್ಣಾಸೋ ದೊಡ್ಮಾಳ್, ನಾಯಬ್ ತಹಸೀಲ್ದಾರು ಜತ್, ಅಣ್ಣಪ್ಪ ಚೆನ್ನಪ್ಪ ಜಾಯ್ಗೊಂಡ್, ಬಸಗೊಂಡ ಗುರಪ್ಪ ಜಾಯ್ಗೊಂಡ್, ಶಿವಪುತ್ರ ಕೆಂಪವಾಡ್, ಗುರುರಾಜ್ ಅಣ್ಣಪ್ಪ ಮುಗುಳ್ಕೋಡ್ ಮೇಜರ್, ಮಂಜುನಾಥ್ ಬಸವರಾಜ್ ಪಟ್ಟಣಶೆಟ್ಟಿ, उत्तम सुतार, काशीनाथ भजंत्री कोतवाल, अंकुश नामदेव शिंदे कोतवाल, प्रकाश ಮುಗೋಳ್ಕೋಡ್ ಇವರೆಲ್ಲರ ಪರವಾಗಿ ಈ ಎಲ್ಲ ದಾಸೋಹ ಸೇವೆ ಮಾಡಿದ ಪರವಾಗಿ ಅಣ್ಣಪ್ಪ ಚೆನ್ನಪ್ಪ ಜಾಯ್ಗೊಂಡ್, ಸೌ ಕಮಲಾಬಾಯಿ ಈ ದಂಪತಿಗಳು ಹಾಗೂ ಬಸಗೊಂಡ ಗುರಪ್ಪ ಜಾಯ್ಗೊಂಡ್, ಸೌ ಶಿವಲೀಲಾ ಈ ಇಬ್ಬರು ದಂಪತಿಗಳು ವೇದಿಕೆ ಮೇಲೆ ಬಂದು ಪೂಜ್ಯರ ಆಶೀರ್ವಾದ ತೆಗೆದುಕೊಂಡು ಹೋಗಬೇಕಾಗಿ ನಮ್ಮ ವಿನಂತಿ. ಇಲ್ಲಿವರೆಗೆ ಮಾಡಿದಂಥ ದಾಸೋಹ ಸದ್ಭಕ್ತರ ಪರವಾಗಿ ಅಣ್ಣಪ್ಪ ಚೆನ್ನಪ್ಪ ಜಾಯ್ಗೊಂಡ್ ಹಾಗೂ ಬಸಗೊಂಡ ಗುರಪ್ಪ ಜಾಯ್ಗೊಂಡ್ ಈ ಇಬ್ಬರ ದಂಪತಿಗಳು ವೇದಿಕೆ ಮೇಲೆ ಬಂದು ಪೂಜ್ಯರ ಆಶೀರ್ವಾದ ತೆಗೆದುಕೊಂಡು ಹೋಗಬೇಕಾಗಿ ನಮ್ಮ ವಿನಂತಿ. ಆಶೀರ್ವಾದ ಶ್ರೀ